ಪವಿತ್ರ ಶ್ರೀಮದ್ ಭಗವದ್ಗೀತೆ, ಪವಿತ್ರ 4 ವೇದಗಳು, ಪವಿತ್ರ ಕುರಾನ್ ಶರೀಫ್, ಪವಿತ್ರ ಬೈಬಲ್, ಪವಿತ್ರ ಗುರು ಗ್ರಂಥ ಸಾಹಿಬ್, ಪವಿತ್ರ ಕಬೀರ್ ಸಾಹೇಬರ ವಾಣಿಯಲ್ಲಿ ಅಡಗಿರುವ ಗೂಢ ರಹಸ್ಯ ಅಂದರೆ ತತ್ವಜ್ಞಾನವನ್ನು ತಿಳಿಯಲು ದಯವಿಟ್ಟು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನ, ಸರ್ವಧರ್ಮಗಳ ಶಾಸ್ತ್ರಗಳ ಆಧಾರ ಸಹಿತ. ಈಗ ಅಂತೆಯೇ ಮೀರಾಬಾಯಿಗೆ ಜ್ಞಾನ ಆಯಿತು. ಅವಳು ಸಮಾಜವನ್ನಂತೂ ನೋಡಲಿಲ್ಲ. ಠಾಕೂರರ ಹುಡುಗಿಯಾಗಿದ್ದಳವಳು ಠಾಕೂರರದು. ಮತ್ತು ಠಾಕೂರ್ ಸಮಾಜದಲ್ಲಿ ಸೋದರಿಯನ್ನು, ಮಗಳನ್ನು ಮನೆಯಿಂದ ಹೊರಹೋಗಲು ಬಿಡ್ತಿರಲಿಲ್ಲ. ಅವರನ್ನು ಪರದೆಯೊಳಗೆ ಇಡುತ್ತಿದ್ದರು. ಸ್ವತಃ ಅವರಿಗೆ ಬೇಕಾಗಿ ನೌಕರರು ಇರುತ್ತಿದ್ದರು. ಇಲ್ಲದಿದ್ದರೆ ಸ್ವತಃ ಮೇಲ್ ಅಂದರೆ ಗಂಡಸರು ಎಲ್ಲರೂ ಕೂಲಿ ಮಾಡುತ್ತಿದ್ದರು ಅಥವಾ ಹೊಲಗಳಲ್ಲಿ ಕೆಲಸ ಮಾಡ್ತಿದ್ರು. ಮತ್ತವರನ್ನು ಮನೆಯಿಂದ ಹೊರಗೆ ಹೋಗಲು ಬಿಡ್ತಿರಲಿಲ್ಲ ಹೆಂಗಸರನ್ನು. ಮತ್ತು ಒಂದೊಮ್ಮೆ ಮನೆಯಿಂದ ಹೊರ ಹೋದರೆ ಅದು ತಮಗೆ ಅವಮಾನ ಎಂದು ಭಾವಿಸ್ತಿದ್ರು. ಬಹಳಷ್ಟು ಇನ್ಸಲ್ಟ್ ಎಂದು ತಿಳಿತಿದ್ರು. ಆ ಸಮಯದಲ್ಲಿ ಮೀರಾಬಾಯಿಯ ತಿಳುವಳಿಕೆಗೆ ಬಂತು ಈ ಕಥೆ. ಮತ್ತು ಅವಳು ಮಂದಿರಗಳಿಗೆ ಹೋಗಲು ಪ್ರಾರಂಭಿಸಿದಳು. ಬಹಳ ವಿರೋಧವಾಯಿತು. ತಾಯಿ ಜಗಳಾಡಿದಳು. ತಂದೆಯು ತುಂಬ ಬೆದರಿಸಿದರು. ಆದರೆ ಒಪ್ಪಲಿಲ್ಲ. ವಿವಾಹ ಮಾಡಿದರು ಬೇಗನೆ. ಮದುವೆ ಮಾಡಿದ ಬಳಿಕವೂ ಅವಳ ಪತಿ ಬಹಳ ಒಳ್ಳೆಯ ಆತ್ಮದವನಾಗಿದ್ದ. ಅವನು ಅವಳ ಆತ್ಮವನ್ನು ನೋಯಿಸಲಿಲ್ಲ ಮತ್ತು ರಾಜನಾಗಿದ್ದ. ಇದಕ್ಕಾಗಿ ಅವನನ್ನು ಯಾರೂ ಕೊಂಕು ನುಡಿ ಹೇಳಲಾಗಲಿಲ್ಲ. ಅವಳ ದಾರಿಯನ್ನು ತೆರೆದರು ಭಗವಂತ. ಅವಳು ಮಂದಿರಕ್ಕೆ ಹೋಗತೊಡಗಿದಳು. ಒಂದೆರಡು ಸೇವಕಿಯರನ್ನು ಜೊತೆಯಲ್ಲಿ ಕಳುಹಿಸುತ್ತಿದ್ದ ಅವಳ ಪತಿ. ಮತ್ತೆ ದೌರ್ಭಾಗ್ಯ ಕಾಡಲು ತೊಡಗಿತು. ಪತಿಯ ಮೃತ್ಯುವಾಯಿತು. ಮೈದುನನು ಬಹಳ ಕಷ್ಟ ಕೊಟ್ಟನು. ಮನೆಯಿಂದ ಹೊರ ಹೋಗುವುದನ್ನು ನಿಲ್ಲಿಸಿದನು. ಆದರೆ ಅವಳು ನಿಲ್ಲಲಿಲ್ಲ ಮತ್ತು ಕೂಡ ಹೋಗುತ್ತಾ ಇರ್ತಿದ್ಲು. ನಂತರ ಅದೇ ಸಂಘರ್ಷದಲ್ಲಿ ಪರಮಾತ್ಮ ಸಿಕ್ಕಿಬಿಟ್ಟರು. ಈಗ ಪರಮಾತ್ಮ ಹೇಳ್ತಾರೆ, 68 तीर्थ जाइए, मेले बढ़ा मिलाप और पत्थर पानी पूजते हैं, कोई साधु संत मिल जाते. ಒಂದು ದಿನ ಮೀರಾಬಾಯಿ ಹೋಗುತ್ತಿದ್ದಳು ಮಂದಿರಕ್ಕೆ. ದಾರಿಯಲ್ಲಿ ಪರಮಾತ್ಮ ಹೇಳ್ತಾರೆ, सो तुलसीधर मैं करूं अपने जन के काज. ಕಬೀರ ಪರಮೇಶ್ವರರು ಮತ್ತು ರವಿದಾಸರು ಸಾಧಾರಣವಾಗಿ ಜೊತೆಯಲ್ಲಿ ಇರ್ತಿದ್ರು. ಅಲ್ಲಿ ಸತ್ಸಂಗ ಮಾಡುತ್ತಿದ್ದರು. ಅದೇ ರಸ್ತೆಯಲ್ಲಿ ಎಲ್ಲಿ ಮೀರಾಬಾಯಿ ಮಂದಿರಕ್ಕೆ ಹೋಗುವ ದಾರಿಯಲ್ಲಿ. ಆ ದಿನ ಮೀರಾಬಾಯಿಗೆ ಆ ಸತ್ಸಂಗ ಕೇಳಲು ಸಿಕ್ಕಿತು. ಅವಳ ಮನಸ್ಸು ಬದಲಾಯಿತು. ಮತ್ತು ಪರಮಾತ್ಮ ಅಲ್ಲಿ ಲೀಲೆ ಮಾಡುತ್ತಿದ್ದರು. ಏಕೆಂದರೆ ತನ್ನ ಪ್ರೀತಿಯ ಆತ್ಮವನ್ನು ಸೆಳೆಯುವುದು ಅವಶ್ಯವಾಗಿರುತ್ತದೆ. ಅಲ್ಲಿ ಪ್ರತಿ ವಾರ 2-3 ದಿನ ಸತ್ಸಂಗವನ್ನು ಮಾಡುತ್ತಿದ್ದರು. ಮತ್ತು ಮೀರಾಬಾಯಿ ನಂತರ ಸತ್ಸಂಗಕ್ಕೆ ಹೋಗತೊಡಗಿದಳು. ಅವಳ ಮೈದುನ ಅವಳನ್ನು ಹೊಡೆಯ ಬಯಸಿದ. ವಿಷವನ್ನು ಕುಡಿಸಿದನು. ಸಾಯಲಿಲ್ಲ. ಹೇಗಿತ್ತೋ ಹಾಗೆಯೇ ಒಂದೇ ಸಮನೆ ಕುಡಿದಳು ಎಲ್ಲವನ್ನು, ಏನೊಂದನ್ನು ಬೆರೆಸದೆ ಹಾಗೆಯೇ. ಮತ್ತು ಸರ್ಪವನ್ನು ಕಳುಹಿಸಿದ್ದ ಮೀರಾಬಾಯಿಯನ್ನು ಸಾಯಿಸಲು ಆಭರಣಗಳ ಒಡವೆಗಳ ಡಬ್ಬಿಯಲ್ಲಿ, ಬಾಕ್ಸ್ನಲ್ಲಿ ಆ ಒಡವೆಗಳ ಡಬ್ಬಿಯನ್ನು ತೆರೆಯುವಾಗ ಮೀರಾಬಾಯಿಯು ಆ ಕರಿ ಸರ್ಪವು ಆಭೂಷಣ, ಒಡವೆ ಅಂದರೆ ಹಾರವಾಗಿ ಮಾರ್ಪಾಡಾಯಿತು. ಇಷ್ಟೆಲ್ಲ ಆಗಿಯೂ ಕೂಡ ಅವನು, ಅವಳ ಮೈದುನ ಏನಿದ್ದ, ಅವನು ರಾಜನಾಗಿದ್ದ. ಸೋದರನ ಮೃತ್ಯುವಿನ ಬಳಿಕ ಅವನು ತನಗೆ ಅವಮಾನವೆಂದು ತಿಳಿದ. ಅಂದರೆ ವಿಧವೆ ಅತ್ತಿಗೆ ಸತ್ಸಂಗಕ್ಕೆ ಹೋಗುತ್ತಾಳೆ, ರಾತ್ರಿಯ ವೇಳೆಯಲ್ಲೂ ಹೋಗುತ್ತಾಳೆ. ಗೌರವದ ನಾಶವಾಯಿತು. ಕೊಲ್ಲಲು ಬಯಸಿದ. ಅವಳನ್ನು ಸಾಯಿಸುವೆ. ಇಷ್ಟು ಭಯಂಕರವಾಗಿರುತ್ತದೆ ಈ ಲೋಕಲಜ್ಜೆ. ಕೊಲ್ಲ ಬಯಸಿದ. ಆದರೆ ಮಾಲೀಕನ ಯಾರ ಮೇಲೆ ಕೈ ಇದೆ ಹೇಳ್ತಾರೆ, जाको राखे साइया मार सके ना को और बाल ना बाका कर सके जग बैरी हो. ಹಾಗೆ ಮೀರಾಬಾಯಿ, ಧ್ರುವ, ಪ್ರಹ್ಲಾದ ಇವರ ಇತಿಹಾಸ ನೋಡಿ ಪರಮಾತ್ಮ ಯಾರೊಡನೆ ಇದ್ದಾನೆ, ಅವರಿಗೆ ಯಾರೂ ಏನೂ ಕೆಡುಕು ಮಾಡಲಾಗಲಿಲ್ಲ. ಕೊನೆಯಲ್ಲಿ ಯಾವಾಗ ಅವಳ ತಾಯಿ ಹೇಳಿದರೆ ಅಂದರೆ, ಮೀರಾಬಾಯಿ ನಿನ್ನ ಸತ್ಸಂಗಕ್ಕೆ ಹೋಗುವುದನ್ನು ಬಿಟ್ಟುಬಿಡು, ಸಮಾಜ ನಮ್ಮ ಬಗ್ಗೆ ಬಹಳಷ್ಟು ಮೇಲು ಕೇಳು ಮಾತುಗಳನ್ನು ಆಡುತ್ತಿದೆ. ಆಗ ಮೀರಾಬಾಯಿ ಹೇಳಿದರೆ ಅಂದರೆ, सत्संग में जाना मेरा ना छूटे चाहे जल का मरो संसार. ಅಂದರೆ ನಮಗೆ ಈ ಸ್ಥಿತಿಗೆ ಬರಬೇಕಾಗುವುದು ಒಂದೊಮ್ಮೆ ಭಗವಂತನ ಲಾಭವನ್ನು ನಾವು ಪಡೆಯಬೇಕಾದ್ರೆ 2 ದಿನಗಳಲ್ಲಿ ಬಂದುಬಿಡಿ, ಬೇಕಾದರೆ 10 ದಿನಗಳಲ್ಲಿ ಬಂದುಬಿಡಿ, ಮತ್ತು ಇನ್ನಷ್ಟು ಸಮಯ ವ್ಯರ್ಥಗೊಳಿಸಿ ಬಂದುಬಿಡಿ. ನಂತರ ಏನಾಗುವುದು ಅಂದರೆ ಸಮಾಜ ನಿಮ್ಮೊಡನೆ ಇರುವುದು. ಆದರೆ ನಾವೀಗ ಯಾವ ಭಕ್ತಿ ಸಾಧನೆಯ ದಿಶೆಯಲ್ಲಿ ನಡೆಯುತ್ತಿದ್ದೇವೋ ಅದು ಎಲ್ಲಕ್ಕಿಂತ ಶ್ರೇಷ್ಠ ಮತ್ತು ಸುಲಭವಾದ ದಾರಿಯಾಗಿದೆ, ಮಾರ್ಗ. ಇದರಿಂದ ಮೋಕ್ಷವೂ ಆಗುವುದು, ಮನೆಯಲ್ಲಿ ಸುಖವೂ ಇರುವುದು, ಪರಮಾತ್ಮನ ಸಹಯೋಗ ಕೂಡ ಸಿಗುವುದು. ಮತ್ತು ಅಂತೆಯೇ ನಾವು ವಿವಾಹ ಮಾಡುತ್ತಿದ್ದೆವು. ಡ್ರಾಮಾ ತೋರಿಕೆಗಳನ್ನು ಮಾಡುತ್ತಾ ಡಿಜೆ ಬಾರಿಸುತ್ತೇವೆ, ಕಣಕಾಡುತ್ತೇವೆ, ಗೊತ್ತಿಲ್ಲ ಎಷ್ಟು ಆಭರಣಗಳನ್ನು ಮಾಡಿಸ್ತೇವೆ. ಅವುಗಳನ್ನು ಕಳ್ಳ ಒಯ್ದರೆ ಮತ್ತೆ ಬಿಕ್ಕಿ ಬಿಕ್ಕಿ ಅಳುತ್ತಾರೆ. ಇಂಥ ಜಂಜಾಟದಲ್ಲಿ ಏಕೆ ಸಿಲುಕಬೇಕು? ವಿವಾಹ ಮಾಡಬೇಕು. ಮಕ್ಕಳ ಸಂಸ್ಕಾರವಂತೂ ಭಗವಂತ ಹೊಂದಿಸಿದ್ದಾನೆ ಮೊದಲೇ.
ನಮ್ಮ ಡ್ರಾಮಾ ತೋರಿಕೆಯಿಂದ ವಿವಾಹವಾಗದು. ಇದಂತೂ ನಮ್ಮ ಅಸಂಬದ್ಧ ನಡೆಯಾಗಿದೆ. ಇಡೀ ಪರಿವಾರ ಕುಣಿಯತೊಡಗಿತು. ವೇಶ್ಯಗಳು ಕುಣಿಯುತ್ತಿದ್ದರು. ಇದಕ್ಕಾಗಿ ಸ್ಪೆಷಲ್ ಕುಲಗೆಟ್ಟ ಹೆಂಗಸರು ಇರ್ತಿದ್ರು. ಇಂದು ಎಲ್ಲರೆದುರು ಕುಣಿಯುತ್ತಾರೆ. ಲಜ್ಜೆ ಕೊನೆಗೊಂಡಿದೆ. ಮರ್ಯಾದೆಯ ನಾಶ ಆಗಿದೆ. ಮತ್ತು ನಂತರ ಗುತ್ತಿಗೆದಾರರಾಗುತ್ತಿದ್ದಾರೆ. ನಾವು ಬಹಳ ಗೌರವಸ್ಥರೆಂದು. ತಂದೆ ಕುಣಿಯುತ್ತಾನೆ, ಮಗಳು ಕುಣಿಯುತ್ತಾಳೆ, ಅವನ ಪತ್ನಿ ಕುಣಿಯುತ್ತಾಳೆ, ಸೋದರ ಕುಣಿಯುತ್ತಾನೆ, ಮತ್ತೆಲ್ಲ ಮಕ್ಕಳು ಕುಣಿಯುತ್ತಾರೆ. ಮತ್ತು ಬಹಿರಂಗವಾಗಿ ನಾಚಿಕೆಯ ಅಂತ್ಯವೇ ಆದಂತೆ. ಮತ್ತು ಈ ಡಿಜೆ ಬಾರಿಸುತ್ತಾರೆ, ಆಡಂಬರ ಮಾಡುತ್ತಾರೆ. ಆದರೆ ಸರಳ ರೀತಿಯಲ್ಲಿ ವಿವಾಹ ಮಾಡಬೇಕು. ಮಕ್ಕಳ ಸಂಸ್ಕಾರಗಳನ್ನು ಹೊಂದಿಸಬೇಕು. ಹೊಂದಿಸಿ ವಚನದಿಂದ ಮಗಳು ಬೇರೆಯವರದಾಗುತ್ತಾಳೆ. ವಚನದಿಂದ ಅಂದರೆ ನಾವು ನಮ್ಮ ಮಗಳದ್ದು ನಿಮ್ಮ ಮಗನೊಡನೆ ವಿವಾಹ ಮಾಡುತ್ತೇವೆ. ಆಗೋಯ್ತು. 4-5 ಜನ ಬಂದರು, ಅವರಿಗೆ ಊಟವನ್ನು ತಿನ್ನಿಸಿ ಸಿಂಪಲ್ ಆಗಿ ಹೇಗೆ ಇರಲಿ. ಬೇಕಾದರೆ ಹಲ್ವಾ ಮಾಡಿ, ಖೀರು ಮಾಡಿ, ಅದು ಬೇರೆ ಮಾತು. ಆದರೆ ಅದು ಕೂಡ ಅದೇ ಕಾರಣಕ್ಕೆಂದೇನಲ್ಲ. ಅತಿಥಿಗಾಗಿ ಒಳ್ಳೆ ಭೋಜನವಂತೂ ತಯಾರಿಸ್ತೇವೆ. ಆ ಉದ್ದೇಶ ಇರಲಿ. ಮತ್ತು ಮಕ್ಕಳಿಗಂತೂ ಮದುವೆ ಮಾಡಿಸಿ. ಅನವಶ್ಯಕವಾಗಿ ಬೇರೇನೂ ಕೊಡಬಾರದು. ಒಂದು ಫಾರ್ಮ್ಯಾಲಿಟಿಗಾಗಿ ಬೇಡ, ಬೇಕೆಂಬ ಆಸೆನೂ ಬೇಡ. ಕೊಳ್ಳುವಾತ ಇದನ್ನು ಯೋಚಿಸಲಿ, ನಾನು ನನ್ನ ಮೇಲೆ ಸಾಲದ ಹೊರೆ ತೆಗೆದುಕೊಳ್ಳಲಾರೆ, ಸಾಲ ಏಕೆ ಮಾಡಲಿ ಇವರದು. ಮತ್ತು ಭಗವಂತನು, ಪರಮಾತ್ಮನು ತನ್ನ ಮಕ್ಕಳಿಗೆ ಏನು ನೀಡಬೇಕೋ ಮತ್ತದು ಅವರ ಭಕ್ತಿಯ ಪ್ರತಿಫಲದಿಂದ. ಮತ್ತು ಯಾವ ಕೊರತೆಯನ್ನು ಮಾಡಲಾರನು. ಪರಮಾತ್ಮ ಜೊತೆಯಲ್ಲಿಯೇ ಇರುವನು. ಈಗ ಹೇಗೆಂದರೆ, ವಿವಾಹ ಮಾಡುತ್ತಿದ್ದರು. ಬಹಳಷ್ಟು ಪ್ರಮಾಣಗಳು ಹೀಗೆ ಸಿಗುತ್ತವೆ. ಮೊದಲ ದಿನವಂತೂ ಕುಣಿದು ಕುಪ್ಪಳಿಸುತ್ತಿದ್ದರು. ಮರುದಿನ ದಿಬ್ಬಣ ಹೋಯಿತು. ರಸ್ತೆಯಲ್ಲಿ ದುರ್ಘಟನೆ ಆಯಿತು. ಆ ಮದುಮಗ ಸತ್ತು ಹೋದ. ಮೃತ್ಯು ಆಯಿತು. ಈಗ ಮೊದಲ ದಿನವಂತೂ ಕುಣಿದು ಕುಪ್ಪಳಿಸ್ತಿದ್ರು, ತಮಾಷೆ ಮಾಡ್ತಿದ್ರು, ಸಾರಾಯಿ ಕುಡಿದು ಡ್ರಾಮಾ ಮಾಡ್ತಿದ್ರು. ಮತ್ತೀಗ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ. ಹಾಗೆ ಪರಮಾತ್ಮ ಪದೇ ಪದೇ ನೆನಪಿಸುತ್ತಾರೆ. ಸಾಧು ಸಂತರು ಹೇಳುತ್ತಾರೆ. ಅಂತೆಯೇ ನಾನಕ್ ಸಾಹೇಬ್ರು ಹೇಳ್ತಾರೆ, ನ ಜಾನೆ ಕಾಲ ಕಿ ಕರ್ ಡಾರೆ ಕಿಸ್ ವಿದ್ರಳ ಜಾ ಪಾಸಾವೆ और ದಿನಾತೆ ಸರ್ತೆ ಮೌತ್ ಹುಡಕದಿ ಉನಾನು ಕೇಡ ಹಾಸಾವೆ. ನಾವು ನಶೆಯಲ್ಲಿದ್ದೇವೆ. ನಮ್ಮ ಮೇಲೆ ತ್ರಿಗುಣಮಯಿ ಮಾಯೆಯ ಭಯಂಕರವಾದ ಪ್ರಭಾವವಿದೆ. ಈ ಕಾರಣದಿಂದಾಗಿ ನಮ್ಮ ಮೇಲೆ ಇಷ್ಟು ಒತ್ತಡವಿದೆ, ಇಷ್ಟು ನಶೆ ಇದೆ ಅಂದರೆ ನಮಗಿದು ಗೊತ್ತಿಲ್ಲ ನಾಳೆ ಯಾವ ಅನಾಹುತ ಆಗುವುದೆಂದು. ನಾಳೆಗೆ ಏನು ಬೇಕಾದರೂ ಆಗಲು ಸಾಧ್ಯವಿದೆ. ನಾವು ಯೋಚಿಸ್ತೇವೆ ಏನಂದರೆ ನಾವು ಈಗಲೇ ಸಾಯುವುದಿಲ್ಲ. ಮತ್ತಿಂದು ಸಾಯುತ್ತಿರುವವರು ಅವರೇನು ಯೋಚಿಸುತ್ತಿದ್ದರೆ ಅಂದರೆ ನಮ್ಮದು ಹೀಗೇನೆ ಇಷ್ಟು ಶೀಘ್ರವಾಗಿ ಮೃತ್ಯುವಾಗುವುದೆಂದು. ಪುಣ್ಯಾತ್ಮರೇ, ಈ ಸತ್ಸಂಗದ್ದು ಆಂಟಿಬಯೋಟಿಕ್ ಈ ವಚನಗಳೇನಿವೆ, ಇವುಗಳಿಂದ ಈ ನಶೆ ಇಳಿಯುವುದು. ಮತ್ತು ಯಾರ ನಶೆ ಇಳಿಯುವುದಿಲ್ಲ ಅವನಂತೂ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಾನೆ, ಅರ್ಥವಿಲ್ಲದೆ ಬರ್ತಾ ಇದ್ದಾನೆ ಇಲ್ಲಿಗೆ. ಮತ್ತು ಯಾರಿಗೆ ಈ ಮಾತು ತಿಳಿಯುತ್ತಿಲ್ಲ, ಹೃದಯಕ್ಕೆ ನಾಟುತ್ತಿಲ್ಲ ಅಂದರೆ ನಾನು ಮಾಡಲೇನು ಬಂದಿದ್ದೆ ಮತ್ತು ಮಾಡುತ್ತಿದ್ದೇನೇನು, ಈಗಲೂ ವಿಕಾರವನ್ನು ಮಾಡುತ್ತಿರುವೆ, ನಂತರ ಅಸಭ್ಯವಾಗಿ ವರ್ತಿಸುವೆ, ಮರ್ಯಾದೆ ಭಂಗಗೊಳಿಸುತ್ತಿರುವೆ, ನಂತರ ಸಮಾಜವನ್ನು ನೋಡಿ ಅದೇ ರೀತಿ ತಾವು ನಡೆಯುತ್ತೀರಿ. ಹೀಗಾದರೆ ತಮ್ಮ ಆ ನಶೆ ಇಳಿದಿಲ್ಲ ಎಂದು ಅರ್ಥ. ಮತ್ತಿದನ್ನು ಇಳಿಸುವುದಕ್ಕಾಗಿ ಈ ಸತ್ಸಂಗ ಕೇಳಿಸಲಾಗುತ್ತದೆ. ಪರಮಾತ್ಮನ ಆದೇಶವನ್ನು ತಮ್ಮೆದುರಿನಲ್ಲಿ ಇಡಲಾಗುತ್ತದೆ. ಇದರ ಪಾಲನೆ ಮಾಡುವುದು ತಮಗಾಗಿ ಅನಿವಾರ್ಯವಾಗಿದೆ. ಹಾಗಾಗಿ ಪ್ರಸಂಗ ನಡೆಯುತ್ತಿತ್ತೇನೆಂದರೆ, ಪರಮೇಶ್ವರ ಕಬೀರ್ ದೇವರು ಇಲ್ಲಿಗೆ ಬರುತ್ತಾರೆ. ಆಗ ತನ್ನದೊಂದು ಲೀಲೆಯನ್ನು ಮಾಡುತ್ತಾರೆ. ಮತ್ತವರು ನಮಗೆ ಕಲಿಸುತ್ತಾರೆ, ಉದಾಹರಣೆ ನೀಡುತ್ತಾರೆ. ಅಂದರೆ, ನಿಮಗೊಂದೊಮ್ಮೆ ಭಗವಂತ ಬೇಕಾದರೆ ನನ್ನ ಹಾಗೆ ಇರಿ. ಒಬ್ಬ ನಿರ್ಧನ ಧಾಣಕ, ನೇಕಾರನ ಭೂಮಿಕೆ. ವೃತ್ತಿ ಬಟ್ಟೆಯನ್ನು ನೇಯುತ್ತಿದ್ದರು. ನೂಲು ಧಣಿಯದ್ದಾಗಿರುತ್ತಿತ್ತು. ದಾರ ಮಾಡಿ ಕೊಡುತ್ತಿದ್ದರು. ಆ ನೂಲನ್ನು ನಂತರ ಪರಮಾತ್ಮ ಹಳ್ಳ ಮಾಡಿ, ಅಂದರೆ ನೇಕಾರನ ಕೆಲಸ ಮಾಡುತ್ತಿದ್ದರು. ಒಂದು ಉದ್ದದ ಹಳ್ಳ ಇರುತ್ತಿತ್ತು. ಅದರಲ್ಲಿ 1-2 ಕೋಲನ್ನು ಹೂತಿಡುತ್ತಿದ್ದರು. ಅದಕ್ಕೆ ನೂಲನ್ನು ಮೊದಲು ಸುತ್ತುತ್ತಿದ್ದರು. ಅದು ಹೀಗೆ ತಿರುಗುತ್ತಾ ಹೋಗಿ ಹಾಗೆ ಬಂದು ಪೂರ್ತಿಯಾಗಿ ಸುತ್ತುತ್ತಿದ್ದರು. ಮತ್ತು ಪುನಃ ಒಂದೊಂದು ನೂಲೆಳೆ ಅದರೊಳಗಿಂದ ಕೊಳವೆಯ ಮೂಲಕ ಹೀಗೆ ಒಂದನ್ನು ಮೇಲಕ್ಕೆ ಎತ್ತಿ ಮತ್ತೆ ಅದನ್ನು ಕೆಳಗಿಂದ ಮತ್ತೆ ಮೇಲಿಂದ ಪುನಃ ಕೆಳಗಿನಿಂದ ಅದನ್ನು ತೆಗೆಯುತ್ತಿದ್ದರು. ನಂತರ 2ನೇ ನೂಲೆಳೆಯನ್ನು ಹೀಗೆ ತರುತ್ತಿದ್ದರು. ಮತ್ತು ಪರಮಾತ್ಮ ಹೇಳುತ್ತಾರೆ, ಇದಕ್ಕಿಂತ ಕಠಿಣ ಕೆಲಸ ಬೇರೆ ಇರಲು ಸಾಧ್ಯವಿಲ್ಲ. ಎಷ್ಟು ದೊಡ್ಡದು? 30, 40, 20, 30 ಅಡಿಗಳ 50 ಅಡಿಗಳ ಠಾಗೆ ಮಾಡುವುದು. ಮತ್ತದು ಒಂದೊಂದು ನೂಲೆಳೆ ತಿರುಗಿಸು. ಮೊದಲಂತೂ ಹೀಗೆ ತಿರುಗಿಸಬೇಕು. ನಂತರ ಅವುಗಳೊಳಗಿಂದ ದಾರ ತೆಗೆಯುವುದು ಮತ್ತು ಅದನ್ನು ಪೂರ್ಣಗೊಳಿಸು. ನಂತರ ಆ ಠಾಗೆಯ ಹೆಣಿಗೆ ಪ್ರಾಪ್ತವಾಗುವುದು. ಆವಾಗದು ಆಗ್ತಿತ್ತು ಬಟ್ಟೆ. ಮಾಲೀಕರು ಅದರ ಕೇವಲ ಕೂಲಿಯನ್ನು ಪ್ರಾಪ್ತಿಸಿಕೊಳ್ಳುತ್ತಲಿದ್ದರು. 1 ಆಣೆ 2 ಆಣೆ. ನಂತರ ಅದರಿಂದ ತನ್ನ ಜೀವನ ಮಾಡಿ ತೋರಿಸಿದರು. ಆದರೆ ಭಗವಂತನನ್ನು ಮರೆಯುತ್ತಿರಲಿಲ್ಲ. ಒಂದು ಲೀಲೆಯನ್ನು ಮಾಡುತ್ತಿದ್ದರು ಮತ್ತು ತಮ್ಮ ಕೆಲಸವನ್ನು ಮಾಡುತ್ತಾರೆ ಮತ್ತು ಹೇಳುತ್ತಾರೆ, ನಾನು ನನ್ನ ಸ್ಮರಣೆ ಕೂಡ ಮಾಡುತ್ತಿದ್ದೇನೆ.
ಕೆಲಸವನ್ನೂ ಕೂಡ ಮಾಡುತ್ತಿದ್ದೇನೆ, ದೈನಿಕ ಕಾರ್ಯ ಕೂಡ ಮಾಡುತ್ತಿದ್ದೇನೆ ಮತ್ತು ಸ್ಮರಣೆ ಕೂಡ ಮಾಡುತ್ತಿದ್ದೇನೆ. नाम उठत नाम बैठत नाम सोवत जागवे नाम खाते नाम पीते नाम सेती लागवे. ಪರಮಾತ್ಮ ಉದಾಹರಣೆ ಕೊಟ್ಟು ಹೋಗುತ್ತಾರೆ ಅಂದರೆ ಕೆಲಸ ಮಾಡುತ್ತಾ ಮಾಡುತ್ತಾ. ಹೇಗೆಂದರೆ ಯಜುರ್ವೇದ ಅಧ್ಯಾಯ ಸಂಖ್ಯೆ 40 ಶ್ಲೋಕ ಸಂಖ್ಯೆ 15 ಹೇಳಿದ್ದೇನೆಂದರೆ, ಅಂದರೆ ಓಂ ಕೃತೋ ಸ್ಮರ್ ಕ್ಲಿಬೆ ಸ್ಮರ್ ಕೃತ್ಯುಂ ಸ್ಮರ್. ಏಕೆಂದರೆ ಓಂ ನಾಮ ಬ್ರಹ್ಮನ್ ತನಕದ ಇದೆ ಮತ್ತು ವೇದಗಳಲ್ಲಿ ಪೂಜೆಯ ವಿಧಿಯಂತೂ ಕೇವಲ ಬ್ರಹ್ಮನ್ ತನಕ ಕ್ಲಿಯರ್ ಮಾಡಲಾಗಿದೆ. ಶ್ರೀಮದ್ ಭಗವದ್ಗೀತೆ 4 ವೇದಗಳ ಸಾರಾಂಶವಾಗಿದೆ. ಅದರಲ್ಲಿ ಕೋಡ್ ವರ್ಡ್ ಅಧಿಕವಾಗಿವೆ. ಅದನ್ನೇ ಗೀತೆಯಲ್ಲಿ ಹೇಳಿದ್ದಾನೆ ಈ ಬ್ರಹ್ಮನು ಶ್ರೀಕೃಷ್ಣನಲ್ಲಿ ಪ್ರವೇಶಿಸಿ, ಮತ್ತು ಅದನ್ನೇ ವೇದಗಳಲ್ಲಿ ಬರೆಯಲಾಗಿದೆ. ಈಗ ಅದರಲ್ಲಿ ಬರೆದಿದೆ ಏನೆಂದರೆ, ನನ್ನ ಸಾಧನೆ ಮಾಡುವುದಾದರೆ ಹೇಗೆ ಗೀತೆ ಅಧ್ಯಾಯ ಸಂಖ್ಯೆ 8 ಶ್ಲೋಕ ಸಂಖ್ಯೆ 13 ಹೇಳಿದೆ ಏನೆಂದರೆ, ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರಣ್ ಯಹ ಪ್ರಯಾತಿ ತಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಮಾಂ ಬ್ರಹ್ಮನಾದ ನನ್ನ ಒಂದು ಓಂ ಅಕ್ಷರವಿದೆ, ನಥಿಂಗ್ ಎಲ್ಸ್. ಮತ್ತು ಯಾರು ಇದನ್ನು ಅಂತಿಮ ಶ್ವಾಸ ತನಕ ಶರೀರ ಬಿಡುವ ಸಮಯ ಸ್ಮರಣೆ ಮಾಡುತ್ತಾ ಹೋಗುತ್ತಾನೆ, ಅಂದರೆ ಕೊನೆಯುಸಿರಿನ ತನಕ ಅಭ್ಯಾಸ ಮಾಡುತ್ತಾ ಇದರ ಸ್ಮರಣೆ ಮಾಡುತ್ತಾನೆ, ಸ ಯಾತಿ ಪರಮಾಂ ಗತಿಂ, ಅವನು ನನ್ನದಾದ ಓಂನಿಂದ ಸಿಗುವಂತಹ ಶಾಂತಿಯನ್ನು ಪ್ರಾಪ್ತಿಸುತ್ತಾನೆ, ಆ ಗತಿಯನ್ನು ಪ್ರಾಪ್ತಿಸುತ್ತಾನೆ. ಮತ್ತು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 12 ಶ್ಲೋಕ ಸಂಖ್ಯೆ 23 ಹೇಳಿದೇನೆಂದರೆ, ಸಚ್ಚಿದಾನಂದ ಘನ ಬ್ರಹ್ಮ. ಯಾವುದನ್ನು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 8 ಶ್ಲೋಕ ಸಂಖ್ಯೆ 1 ಅರ್ಜುನ ಕೇಳಿದ, ಕಿಂ ತತ್ ಬ್ರಹ್ಮ. ತಾವು ಯಾವುದನ್ನು 7ನೇ ಅಧ್ಯಾಯದ 29ನೇ ಮಂತ್ರದಲ್ಲಿ ಶ್ಲೋಕದಲ್ಲಿ ಗೀತೆಯಲ್ಲಿ ಹೇಳಿದ್ದೀರಿ, ಏನೆಂದರೆ ಆ ತತ್ ಬ್ರಹ್ಮನನ್ನು ತಿಳಿದು ಇಡೀ ಆಧ್ಯಾತ್ಮಿಕ ಜ್ಞಾನವನ್ನು ಅರಿತ ಬಳಿಕ ಜೀವಾತ್ಮ ಕೇವಲ ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡುಗಡೆ ಹೊಂದುವ ಪ್ರಯತ್ನ ಮಾಡುತ್ತಾನೆ. ಹಾಗಾಗಿ ಅವನು ಕೇಳಿದ 8ನೇ ಅಧ್ಯಾಯದ ಪ್ರಥಮ ಮಂತ್ರದಲ್ಲಿ ಶ್ಲೋಕದಲ್ಲಿ ಗೀತೆಯಲ್ಲಿ ಅರ್ಜುನನು ಏನೆಂದರೆ ಕಿಂ ತದ್ ಬ್ರಹ್ಮ. ಹಾಗಾದರೆ ತತ್ ಬ್ರಹ್ಮನಾರು ಯಾರು ತಮ್ಮಿಂದಲೂ ಬೇರೆಯಾಗಿದ್ದಾನೆ? ಅವನ ವಿಷಯದಲ್ಲಿ ಗೀತಾಜ್ಞಾನದಾತನು ಹೇಳಿದಂತೆ 3ನೇ ಶ್ಲೋಕದಲ್ಲಿ 8ನೇ ಅಧ್ಯಾಯದಲ್ಲಿ, ಅಂದರೆ ಅವನು ಪರಮಾಕ್ಷರ ಬ್ರಹ್ಮನು. ಹಾಗಾಗಿ ಆ ಪರಮಾಕ್ಷರ ಬ್ರಹ್ಮನ ಆ ಸಾಧನೆ ಮಾಡಲಿಕ್ಕಾಗಿ ಮಂತ್ರ ಹೇಳಲಾಗಿದೆ 17ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ. ಏನೆಂದರೆ ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ ಬ್ರಾಹ್ಮಣ ತೇನ್ ವೇದಾ ಚ ಯಜ್ಞ ಚ ವೀಥಾಪುರ. ಅದರ ಏನು ಅರ್ಥವಾಗಿದೆ ಅಂದರೆ, ಓಂ ತತ್ಸತ್ ಇದು ಸಚ್ಚಿದಾನಂದ ಘನ ಬ್ರಹ್ಮನ ಒಂದು ಓಂ. ತತ್ಸತ್ ಇದು ಮಂತ್ರವಾಗಿದೆ, 3 ಅಕ್ಷರದ್ದು. ಇದು ನಿರ್ದೇಶವಾಗಿದೆ, ಫೈನಲ್ ತೀರ್ಪು ಆಗಿದೆ, ನಥಿಂಗ್ ಎಲ್ಸ್. ಮತ್ತು ಯಾವ ಮಂತ್ರವೂ ಇಲ್ಲ. ತಾವು ಓಂ ನಮಃ ಶಿವಾಯ, ಓಂ ಭಗವತೆ ನಮಃ ಶಿವಾಯ, ಓಂ ಭಗವತೇ ನಮಃ ಇವನ್ನೇನು ಸ್ಮರಣೆ ಮಾಡುತ್ತೀರಿ? ಹರೇ ಕೃಷ್ಣ ರಾಧೇಶ್ಯಾಮ್, ಸೀತಾರಾಮ್ ಸೀತಾರಾಮ್, ರಾಧೇಶ್ಯಾಮ್ ರಾಧೇ ರಾಧೇಶ್ಯಾಮ್ ಮಿಲಾದೆ ಇದ್ಯಾವುದು ಮಂತ್ರವಲ್ಲ. ವಿಷ್ಣು ಸ್ತೋತ್ರವನ್ನು ತಾವು ಮಾಡುತ್ತೀರಿ, ಇದು ಮನಸ್ಸೇಚ್ಛೆ ಈ ಋಷಿಗಳು ಮಾಡಿದಂಥದ್ದಾಗಿದೆ. ಇದು ಭಗವಂತನ ಮಂತ್ರವಲ್ಲ, ಗಾಡ್ ಗಿವನ್ ಅಲ್ಲವೇ ಅಲ್ಲ. ಗಾಡ್ ಗಿವನ್ ಈ ಮಂತ್ರವಾಗಿದೆ ಓಂ, ಇದು ಬ್ರಹ್ಮನದು. ಮತ್ತು ತತ್ಸತ್ ಇದು ಗುಪ್ತವಾಗಿದೆ, ಇದನ್ನು ದಾಸನು ಹೇಳಬಲ್ಲ. ಪರಮಾತ್ಮ ಪೂರ್ಣ ಬ್ರಹ್ಮನೇ ಈ 2 ಮಂತ್ರಗಳನ್ನು ಇಲ್ಲಿ ತಂದುಕೊಟ್ಟರು. ಮತ್ತು ಇದನ್ನು ತನ್ನ ವಿಶೇಷ ಭಕ್ತನಿಗೆ, ದೃಢ ಭಕ್ತನಿಗೆಯೇ ಪರಮಾತ್ಮ ಪ್ರದಾನ ಮಾಡುತ್ತಾರೆ, ಅವನಿಗೆ ಕ್ಲಿಯರ್ ಮಾಡುತ್ತಾರೆ ಮತ್ತು ಅವನಿಗೆ ಮುಂದೆ ದಾನ ಮಾಡುವ ಆದೇಶವನ್ನು ಅವರೇ ನೀಡುತ್ತಾರೆ. ಮತ್ತು ಅಂತೆಯೇ ಅವನ ಆದೇಶವಿಲ್ಲದೆ ಒಂದೊಮ್ಮೆ ಯಾರಾದರೂ ಅವರ ಮಂತ್ರವನ್ನು, ಈಗ ವರ್ತಮಾನದಲ್ಲಿ ಇದು ಏಕೆಂದರೆ ಈಗ ಕ್ಲಿಯರ್ ಮಾಡಿದ್ದಾರೆ, ಇದನ್ನು ಯಾರಾದರೂ ಸ್ವತಃ ಗುರುವಾಗಿ ನೀಡಲು ತೊಡಗಿದರೆ ಅವನು ಶತ್ರು ಆಗುವನು ಮಾನವ ಸಮಾಜದ್ದು. ಏಕೆಂದರೆ ಅವನು ಅಧಿಕಾರಿಯಲ್ಲ. ಒಬ್ಬ ಅನಧಿಕಾರಿಯಿಂದ ತಾವು ಲೈಸೆನ್ಸ್ ಮಾಡಿಸಿಕೊಳ್ಳಿ, ಡ್ರೈವಿಂಗ್ ಅದನ್ನು ನಡೆಸಿ ತೋರಿಸಿ ಗಾಡಿ, ಮತ್ತೆ ನೋಡಿರಂತೆ ಏನಾಗುವುದು? ಮತ್ತು ಈ ಮಾಲೀಕನ ಪ್ರಾಪ್ತಿಸುವಿಕೆ ಒಬ್ಬ ಮನುಷ್ಯ ಜೀವನದ ಸಫಲತೆ. ಮತ್ತು ಈ ಶತ್ರುಗಳು ಮಧ್ಯದಲ್ಲಿ ಪ್ರಭುತ್ವದ ಹಸಿವಿನವರು, ಮಹಾರಾಜ ಎಂದು ಕರೆಯಿಸಲ್ಪಡುವ ದುರಾಸೆ ಮತ್ತು ಹಣವನ್ನು ಒಟ್ಟುಗೂಡಿಸುವ ದುರಾಸೆಯಲ್ಲಿ ಈ ದುಷ್ಟಾತ್ಮರು ಗುರುವಾಗಿ ಕುಳಿತುಕೊಳ್ಳುತ್ತಾರೆ. ಮತ್ತು ಭಗವಂತನ ಆ ಪ್ರೀತಿಯ ಆತ್ಮಗಳನ್ನು ಮಾಲೀಕನಿಂದ ಬಹಳಷ್ಟು ದೂರ ಮಾಡುತ್ತಾರೆ. ಏಕೆಂದರೆ ನಂತರ ಅವರ ಜೀವನ ನಾಶವಾಗುತ್ತದೆ, ಗೊತ್ತಿಲ್ಲ ಎಲ್ಲಿ ಜನ್ಮವಾಗುವುದು ಅವರದು. ಮತ್ತೆ
ಆ ಮನುಷ್ಯ ಜೀವನವಂತೂ ನಾಶವಾಗಿ ಬಿಡುತ್ತದೆ. ಹೀಗೆ ಈ ಓಂ ತತ್ಸತ್ ಇದಾಗಿದೆ 3 ಮಂತ್ರಗಳದ್ದು. ಓಂ ತತ್ಸತ್, ಓಂ ತತ್ಸತ್ ಇದ್ಯಾವುದು ಜಪವಲ್ಲ. ಕೆಲವರು ಅಜ್ಞಾನಿಗಳಾದ ಸಂತರು ಓಂ ತತ್ಸತ್, ಓಂ ತತ್ಸತ್, ಹರಿ ಓಂ ತತ್ಸತ್, ಹರಿ ಮತ್ತೆ ಸೇರಿಸಿದರು ಜೊತೆಯಲ್ಲಿ ಇದಕ್ಕೆ ಹರಿ ಓಂ ತತ್ಸತ್ ಜಪ ಮಾಡಿ. ಅವರು ಖಂಡಿತವಾಗಿಯೂ ಅಜ್ಞಾನಿಗಳು. ಇವರಿಗೆ ಜ್ಞಾನವಿಲ್ಲ. ಅವರು ನಿಮ್ಮ ಜೀವನ ನಾಶ ಮಾಡುತ್ತಿದ್ದಾರೆ ಮತ್ತು ತಮ್ಮದು ನಾಶ ಮಾಡುತ್ತಿದ್ದಾರೆ. ಖಂಡಿತವಾಗಿಯೂ ಓಂ ಅಂತೂ ಬ್ರಹ್ಮನ ಜಪವಾಗಿದೆ. ಮತ್ತು ತತ್ ಇದು ಪರಬ್ರಹ್ಮ ಹೇಳಿ, ಇವನನ್ನು ಅಕ್ಷರ ಪುರುಷ ಹೇಳಿ. ಇದು ಗುಪ್ತವಾಗಿದೆ. ಈ ತತ್ ಸಾಂಕೇತಿಕವಾಗಿದೆ. ಇದನ್ನು ದಾಸನು ಹೇಳುವನು ಅದರ ಒರಿಜಿನಲ್ ಮಂತ್ರವನ್ನು. ಮತ್ತು ಸತ್ ಕೂಡ ಸಾಂಕೇತಿಕವಾಗಿದೆ, ಏಕೆಂದರೆ ಗೀತಜ್ಞಾನದಾತ ಈ ಮಂತ್ರಗಳಿಂದ ಅಪರಿಚಿತನು. ಇದಕ್ಕಾಗಿ ಅವನು ಗೀತೆ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 34ರಲ್ಲಿ ಹೇಳಿದ್ದಾನೆ ಏನೆಂದರೆ, ಯಾವ ಜ್ಞಾನ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ತಮಗೆ ಹೇಳಲಾಗಿದೆ, ಅಂದರೆ ಸಚ್ಚಿದಾನಂದ ಘನ ಬ್ರಹ್ಮಣ ಮುಖೆ, ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಬಹಳ ವಿಸ್ತಾರವಾಗಿ ಅನುಷ್ಠಾನಗಳ ಮಾಹಿತಿಯನ್ನು ಹೇಳಲಾಗಿದೆ. ಅದು ತತ್ವಜ್ಞಾನವಾಗಿದೆ. ಆ ತತ್ವಜ್ಞಾನವನ್ನು ನೀನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿದುಕೋ. ಅವರು ನಂತರ ತತ್ವದರ್ಶಿ ಸಂತರು ನಿನಗೆ ಆ ಪರಮಾತ್ಮನ ತತ್ವಜ್ಞಾನ ಮಾಡಿಸುವರು. ಇದರಿಂದ ಸ್ಪಷ್ಟವಾಯಿತೆನೆಂದರೆ ಗೀತಾಜ್ಞಾನದಾತನು ಅಲ್ಪಜ್ಞನು. ಇವನಿಗೆ ಪೂರ್ಣ ಮಂತ್ರದ ಜ್ಞಾನವಿಲ್ಲ. ಇವನಿಗೆ ಪೂರ್ಣ ಕಂಪ್ಲೀಟ್ ಮೋಕ್ಷ ಮಾರ್ಗದ ಜ್ಞಾನವಿಲ್ಲ. ಇದಕ್ಕಾಗಿ ಆಪ್ಷನ್ ಅನ್ನು ಬಿಟ್ಟುಬಿಟ್ಟ ಆ ತತ್ವದರ್ಶಿ ಸಂತರಿಗಾಗಿ. ಅವರ ಪರಿಚಯವನ್ನು ಹೇಳಿಬಿಟ್ಟ. ಅಂದರೆ ತತ್ವದರ್ಶಿ ಸಂತ ಹೇಗಿರುವನು 15ನೇ ಅಧ್ಯಾಯದ ಗೀತೆ ಮಂತ್ರ ಸಂಖ್ಯೆ 1ರಲ್ಲಿ. ಅಂದರೆ ಮೇಲಕ್ಕೆ ಬೇರು ಕೆಳಗೆ ಶಾಖೆಗಳುಳ್ಳ ಈ ಬುಡಮೇಲಾಗಿ ನೇತಾಡುವ ಪ್ರಪಂಚರೂಪಿ ವೃಕ್ಷವಾಗಿದೆ. ಮತ್ತು ಈ ಮರದ ಎಲ್ಲಾ ವಿಭಾಗಗಳನ್ನು, ಅಂದರೆ ಯಾರ್ಯಾರು ಪ್ರಭುಗಳಿದ್ದಾರೆ ಇದರ ಎಲ್ಲಾ ಭಾಗಗಳನ್ನು ವಿಂಗಡಿಸಿ ಹೇಳುವನು ಸಹವೇದವಿತ್. ಅವನು ತತ್ವದರ್ಶಿ ಸಂತನು. ಮತ್ತವರು ಯಾರಾಗಿದ್ದರು? ಸ್ವತಃ ಕಬೀರ್ ದೇವರು, ಕಬೀರ್ ಸಾಹೇಬರು. ಅವರು ಇಸವಿ 1398ರ ಜ್ಯೇಷ್ಠ ಶುದ್ಧ ಪೌರ್ಣಮಿಯಂದು ಸತ್ಯಲೋಕದಿಂದ ನಡೆದು ಬಂದರು. ಒಂದು ಶಿಶುರೂಪ ಧಾರಣೆ ಮಾಡಿದರು. ಅವರ ಅನೇಕ ಲೀಲೆಗಳಲ್ಲಿ ಆ ಲೀಲೆಯಂತೂ ಆಗೇ ಆಗುತ್ತದೆ. ಹೀಗೆಯೇ ಮಾಡುತ್ತಾರೆ. ಯಾವುದಕ್ಕೆ ವೇದಗಳು ಸಾಕ್ಷಿ ನೀಡುತ್ತವೆ. ಕಣ್ಣಾರೆ ನೋಡಿದ ಸಂತರು ಹೇಳುತ್ತಿದ್ದಾರೆ. ಯಾವಾಗ ಅವರು ಬಂದರು, ಕಮಲದ ಹೂವಿನ ಮೇಲೆ ಶಿಶುರೂಪ ಧಾರಣೆ ಮಾಡಿದರು. ನಂತರ ಒಂದು ಮಕ್ಕಳಿಲ್ಲದ ದಂಪತಿಗಳು ಅವರನ್ನು ಕರೆದೊಯ್ಯುತ್ತಾರೆ. ಅದೇ ನೇಕಾರ ದಂಪತಿಯ ಮನೆಯಲ್ಲಿ ಮಾಲೀಕನು ತನ್ನ ಲೀಲೆ ಮಾಡಿದರು. ಪೋಷಣೆಯದಾದದ್ದು. ದೊಡ್ಡವನಾಗುವುದು ಮತ್ತು ನೇಯ್ಗೆಯ ಕೆಲಸ ಮಾಡತೊಡಗಿದರು. ಅವರು ಬಂದದ್ದೇ ಇದೇ ಉದ್ದೇಶದಿಂದಲೇ. ಅಂದರೆ ನನಗಿಂತ ದೀನ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ, ನಿರ್ಧನಿಕ. ಮತ್ತು ನಾನು ಪರಮಾತ್ಮನನ್ನು ಪಡೆಯುವೆನು. ಹಾಗಾಗಿ ತಾವು ಪರಮೇಶ್ವರ ಮಾಡಿದಂತೆ ಸ್ವಲ್ಪ ಅನುಕರಿಸಿ, ನನ್ನ ನಕಲು ಮಾಡಿ, ನನ್ನ ಅನುಸರಣೆ ಮಾಡಿ, ಈ ಮಾಯೆಯ ಗುಂಗಿನಲ್ಲಿ ತಮ್ಮ ಜೀವನ ನಾಶ ಮಾಡಬೇಡಿ. ಮತ್ತು ಪುನಃ ಪರಮಾತ್ಮರು ಈ ಭ್ರಮೆಯನ್ನು ನಿವಾರಣೆ ಮಾಡಿದರೆಂದರೆ, ನಾನು ಹೇಳಿದ ಮಾರ್ಗದಲ್ಲಿ ಒಂದೊಮ್ಮೆ ನಡೆದರೆ ನೀವು ಮತ್ತು ದಾನ ಧರ್ಮಗಳನ್ನು ಜೊತೆಯಲ್ಲಿಯೇ ಮಾಡುತ್ತಿರಬೇಕು. ಬೇಕಾದರೆ ಎಷ್ಟೇ ಬಡವನಾಗಿರು, ದಾನದಲ್ಲಿ ಹಿಂದೆ ಉಳಿಯಬಾರದು, ಧರ್ಮ ಬಿಡಬಾರದು, ಭಕ್ತಿಯನ್ನು ಬಿಡಬಾರದು, ಕಡಿಮೆ ಮಾಡಬಾರದು. ಹೀಗೆ ನಂತರ ನಿನಗೆ ಎಂದಾದರೂ ಅವಶ್ಯಕತೆ ಇದ್ದರೆ ಯಾವುದೇ ರೀತಿಯಲ್ಲಿ ಪರಮಾತ್ಮ ಹೇಳ್ತಾರೆ, ಇಷ್ಟು ಡಿಮಾಂಡ್ ಮಾಡು ನನ್ನಲ್ಲಿ. ಹೇಗೆಂದರೆ, साईं इतना दीजिए जिसमें कुटुंब समावे, हम भी भूखे ना रहे, अतिथि ना भूखा जाए. ಹಾಗೆ ಕಬೀರ ಪರಮೇಶ್ವರರು ನೈಗೆಯ ಕಾರ್ಯ ಮಾಡುತ್ತಿದ್ದರು. ಅದರೊಡನೆ ಈ ಯಥಾರ್ಥ ಜ್ಞಾನದ ಪ್ರಚಾರ ಮಾಡುತ್ತಿದ್ದರು. ಅದರಿಂದ ಈ ನಕಲಿ ಋಷಿ ಮಹರ್ಷಿಗಳು ಮಹರ್ಷಿ ಹೆಸರಿನ ಹೊದಿಕೆಯನ್ನು ಧರಿಸಿದ್ದರು. ಕತ್ತೆಯ ಮೇಲೆ ಸಿಂಹದ ಚರ್ಮ ಹಾಕಿದಂತೆ ಪರಮಾತ್ಮನು ಆ ಚರ್ಮ ಇಳಿಸಿ ತೋರಿಸಿದರು ಅವರ ನಿಜ ರೂಪವನ್ನು. ಅಂದರೆ ಇವರು ಸಿಂಹಗಳು ಅಲ್ಲ, ಇವರ ವಾಣಿ. ಏಕೆಂದರೆ ಕತ್ತೆ ಮತ್ತು ಸಿಂಹದ ಸ್ವರದಿಂದ ತಿಳಿದು ಬರುತ್ತದೆ. ಹೀಗೆ ಋಷಿ ಮತ್ತು ಋಷಿ ಅಲ್ಲದವರದ್ದು, ಸಂತರು ಮತ್ತು ಸಂತರು ಅಲ್ಲದವರದ್ದು, ವಿದ್ವಾಂಸರು ಮತ್ತು ವಿದ್ವಾಂಸರು ಅಲ್ಲದವರದ್ದು ಅವರ ಅನುಭವದ ವಾಣಿಯಿಂದಲೇ ತಿಳಿದು ಬರುತ್ತದೆ. ಆ ಸ್ವರದಿಂದಲೇ ತಿಳಿದು ಬರುತ್ತದೆ ಇದು ಕತ್ತೆಯೋ ಅಥವಾ ಸಿಂಹವೋ ಎಂದು, ಅಂದರೆ ಸಂತನೋ ಅಥವಾ ಸಂತನಲ್ಲವೋ ಎಂದು. ಹಾಗಾಗಿ ಪರಮಾತ್ಮನು ಸಿಂಹದಂತಿರುವ ಅಮೃತವಾಣಿಯನ್ನು 600 ವರ್ಷಗಳ ಮೊದಲೇ ಹೇಳಿದ್ದರು. ಮತ್ತು ಯಾವುದು ಇಂದು ಎಲ್ಲ ಸದ್ಗ್ರಂಥಗಳಲ್ಲಿ ಪ್ರಮಾಣಿತವಾಗಿದೆ. ಮತ್ತು ಆ ನಕಲಿ ಸಿಂಹ, ನಕಲಿ ಋಷಿ ಮಹರ್ಷಿ ಸಂತರು ಮಂಡಲೇಶ್ವರರು ಇವರು ಪರಮಾತ್ಮನ ವಿರೋಧ ಮಾಡುತ್ತಿದ್ದರು. ಅಂದರೆ ಇವನು ಸುಳ್ಳು ಹೇಳುತ್ತಾನೆ, ಇವನು ಅವಿದ್ಯಾವಂತನು, ಇವನಿಗೆ ಸಂಸ್ಕೃತ ಭಾಷೆ ಬರುವುದಿಲ್ಲ, ಕಬೀರ ಸುಳ್ಳು ಹೇಳುತ್ತಾನೆ, ಇವನ ಮಾತುಗಳನ್ನು ನಂಬಬಾರದು. ಮತ್ತು ಇದರೊಡನೆ ಪರಮಾತ್ಮನನ್ನು ಕೊಲ್ಲ ಬಯಸಿದರು. ಬಹಳ ಕೆಟ್ಟ ಅಪರಾಧಗಳನ್ನು ಮಾಡಿದರು. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ
ಪರಮಾತ್ಮನನ್ನು ಕೊಲ್ಲಲು ಕೀಳುಮಟ್ಟದ ಷಡ್ಯಂತ್ರ ರಚಿಸಿದರು. ಆದರೆ ಸಮರ್ಥನನ್ನು ಅವರು ಏನೂ ಹಾನಿ ಮಾಡಲಾಗಲಿಲ್ಲ. ಅಂತ್ಯದಲ್ಲಿ ಅವರು ಯೋಚಿಸಿದರೇನೆಂದರೆ, ಇವನನ್ನು ಓಡಿಸೋಣ ಇಲ್ಲಿಂದ, ಇವನಿಗೆ ಇಂಥ ಅವಮಾನ ಮಾಡುವ ಮತ್ತು ದೇಶ ದೇಶಾಂತರಗಳಲ್ಲಿ ಎಲ್ಲ ಋಷಿ ಮಂಡಲೇಶ್ವರ ಈ ನಕಲಿಗಳಿಗೆ ಪತ್ರ ಹಾಕಿಬಿಟ್ಟರು. ಅಂದರೆ ನೇಕಾರ, ಕಬೀರ, ಬನಾರಸಿನವನು, ಕಾಶಿಯವನು 3 ದಿನಗಳ ಅನ್ನದಾಸೋಹ ನೀಡುವನು. ಮತ್ತು ಈ ನಕಲಿ ಋಷಿ ಮಹರ್ಷಿ ಏನಿದ್ದರಲ್ಲ, ಇವರು 20, 30, 100 ಶಿಷ್ಯರನ್ನು ಇಟ್ಟುಕೊಂಡಿರ್ತಿದ್ದರು ತಮ್ಮ ತಮ್ಮ ಆಶ್ರಮಗಳಲ್ಲಿ. ಮತ್ತು ಎಲ್ಲಾದರೂ ಯಾರೇ ಅನ್ನದಾಸೋಹ ಮಾಡಿಸುತ್ತಾರೆ, ಸೇಟು ಜನರು ಅವರನ್ನು ಆಮಂತ್ರಿಸುತ್ತಿದ್ದು, ಎಲ್ಲರೂ ಹೋಗ್ತಿದ್ರು. ಎಲ್ಲ ಶಿಷ್ಯರನ್ನು ಕರೆದೊಯ್ಯುತ್ತಿದ್ದರು. ಮತ್ತಲ್ಲಿ ದಕ್ಷಿಣೆ ಸಿಗುತ್ತಿತ್ತು, 1 ರೂಪಾಯಿ ಬೆಳ್ಳಿಯದ್ದು. ಕೆಲವು ಬಟ್ಟೆ ಸಿಗುತ್ತಿತ್ತು, ಅವನ್ನು ಅವರ ಮುಖ್ಯ ಸಂತ ಪಡೆಯುತ್ತಿದ್ದ ಅವರಿಂದ. ಹೇಗೆಂದರೆ, ಒಬ್ಬರಿಗೆ 50 ಶಿಷ್ಯರಿದ್ದರು, ಮತ್ತವರಿಗೆ 50 ಊಟ ಸಿಗುತ್ತಿತ್ತು. ಊಟ ಎಲ್ಲರೂ ಮಾಡಿದರು. ಎಲ್ಲರಿಗೂ 1 ರೂಪಾಯಿ ಮತ್ತು ಬಟ್ಟೆಯೂ ಸಿಗುತ್ತಿತ್ತು ಪ್ರತಿಯೊಬ್ಬರಿಗೆ. ಕೆಲವು ಸೇಠುಗಳು ಹೀಗಿರ್ತಿದ್ರು ಅಂದರೆ, ಪ್ರತಿ ಊಟದ ನಂತರ ಬೆಳಿಗ್ಗೆ ಕೂಡ ಸಂಜೆ ಕೂಡ 2 ಹೊತ್ತು ನೀಡುತ್ತಿದ್ದರು ಊಟವನ್ನು. ಹಾಗೆ ಆ ಒಂದು ಆಸೆಯಲ್ಲಿ ಎಲ್ಲ ಶಿಷ್ಯರನ್ನು ಕರೆದೊಯ್ದು ಅಲ್ಲಿ ತಲುಪುತ್ತಿದ್ದರು ದಾಸೋಹಕ್ಕೆ. ಮತ್ತಲ್ಲಿ ಎಲ್ಲರೂ ಚೆನ್ನಾಗಿ ಊಟ ಮಾಡುತ್ತಿದ್ದರು. ಹೀಗೆಯೇ ಪರಮಾತ್ಮನೊಡನೆ ಇವರು ಅಪರಾಧವೆಸಗಿದರು. ಅಂದರೆ ಸುಳ್ಳು ಪ್ರಚಾರ ಮಾಡಿದರು. ಅಂದರೆ ಕಬೀರ ಭಂಡಾರ ನೀಡುವ ಮತ್ತು 3 ದಿನ ನೀಡುವ ಎಂದು. ಮತ್ತು ಪ್ರತಿ ಭೋಜನದೊಡನೆ 1 ದೋಹರ್ ನೀಡುವ. ದೋಹರ್ ಅಂದರೆ ಕಂಬಳಿ. ಈಗಂತೂ ಚಾಲ್ತಿಯಲ್ಲಿ ಬಹಳ ಚಂದದ ಕಂಬಳಿಗಳು ಇರುವವು, 1000, 2000ದ್ದು ಹೀಗೆಯೇ ಕಂಬಳಿಗಳು ಇರುತ್ತಿದ್ದವು. ಇದು ಅಂದರೆ ಇದೊಂದು ಹತ್ತಿ ಬಟ್ಟೆಯಿಂದ ಮಾಡಿರೋದು ಕಂಬಳಿ. ಬಹಳ ಸುದೃಢ, ದಪ್ಪ ಚಾದರಕ್ಕಿಂತಲೂ ಗಟ್ಟಿ ಇರುತ್ತಿತ್ತು. ದಪ್ಪ ಚಾದರ ನೋಡಿರಬಹುದು ತಾವು, ಅದಕ್ಕಿಂತಲೂ ಚೆನ್ನಾಗಿರ್ತಿತ್ತು, ಬಹಳ ಒಳ್ಳೆಯದು. ಮತ್ತು 1 ನಾಣ್ಯವನ್ನು ದಿನ ಕೊಡುವನು. 1 ನಾಣ್ಯ ಚಿನ್ನದ ನಾಣ್ಯ, ಅಂದರೆ ಅದು 10 ಗ್ರಾಂಗಳದ್ದಾಗಿರುತ್ತಿತ್ತು, 1 ತೊಲದ್ದು. ಓಹ್, ನಿನ್ನ ಅದ್ಭುತವಾಗಲಿ. ಹೀಗೆ ಬರೆದು ಎಲ್ಲರ ಬಳಿ ಕಳುಹಿಸಲಾಯಿತು. ಎಲ್ಲರೂ ಬಂದರು ತಮ್ಮ ಶಿಷ್ಯರನ್ನು ಕರೆದುಕೊಂಡು. 18 ಲಕ್ಷ ವ್ಯಕ್ತಿಗಳು ಒಟ್ಟಾದರೂ ಆ ಲೋಭಿ ದುರಾಸೆಯವರು. ಮತ್ತು ಪರಮಾತ್ಮ ಏನು ಮಾಡುತ್ತಿದ್ದರು ಹೇಗೆಂದರೆ, 1 ತಿಂಗಳಿನಲ್ಲಿ ಅಥವಾ 1 ವಾರದಲ್ಲಿ 1 ರೂಪಾಯಿಯ ಕೂಲಿಯು ಬಂದಿತು. ಮತ್ತು ಅವಶ್ಯಕತೆ ತನ್ನ ಮನೆಯಲ್ಲಿ 8 ಆಣೆಗಳದ್ದು. 1 ವಾರದಲ್ಲಿ 8 ಆಣೆ. 8 ಆಣೆಗಳ ಭೋಜನದಿಂದ ಕೆಲಸ ಆಗಬೇಕು. ಹಾಗೆ 8 ಆಣೆಯದು ಭೋಜನ ತಂದರು. ಮತ್ತು ಬಾಕಿ ಶೇಷ 8 ಆಣೆ ಉಳಿಯಿತು. ಅದರಿಂದ ಭಂಡಾರವನ್ನು ನೀಡುತ್ತಿದ್ದರು. ಸಂಗ್ರಹವಂತೂ ಮಾಡ್ತಿರಲಿಲ್ಲ, ನಮಗಾಗಿ ಉದಾಹರಣೆ ನೀಡುತ್ತಿದ್ದಾರೆ. ಈಗ ಯಾರ್ದಾದ್ರೂ ಮನೆಯಲ್ಲಿ ಬೆಳಗಿನ ಹಿಟ್ಟಿಗೇನೇ ಕಷ್ಟದಿಂದ ಇರುವಲ್ಲಿ ಮತ್ತು ಅಲ್ಲಿಗೇನಾದರೂ 18 ಲಕ್ಷ ವ್ಯಕ್ತಿಗಳು ಬಂದರೆ ಏನಾದೀತು? ಮತ್ತು 3 ದಿನಗಳ ಆಮಂತ್ರಣ ಪತ್ರ ಹಿಡಿದು, ಅಂದರೆ 3 ದಿನಗಳ ತನಕ ನಾವು ನಿಮ್ಮ ಅತಿಥಿಯಾಗಿ ಬಂದಿದ್ದೇವೆ, ತಾವು ಕರೆದಿದ್ದೀರಿ. ಯಾವಾಗ ಪರಮಾತ್ಮನಿಗೆ ತಿಳಿಯಿತು, ಈಗ ನಮಗಾಗಿ ಉದಾಹರಣೆ ನೀಡಿದ್ದಾರೆ, ಅಂದರೆ ನೀವು ಧೈರ್ಯ ಕುಂದಬೇಡಿ. ಯಾವಾಗ ನಿಮ್ಮ ಮೇಲೆ ಇಂಥ ಆಪತ್ತು ಬರುತ್ತದೆ ಮತ್ತು ಒಂದೊಮ್ಮೆ ತಾವು ನಿಯಮಾನುಸಾರ ನಡೆಯುತ್ತಿರುವಿರಿ ಮತ್ತು ಸದ್ಭಕ್ತಿ ಮಾಡುತ್ತಿರುವಿರಿ, ಹೇಳುತ್ತಾರೆ ಮತ್ತು ನಾನು ಮಾಡಿ ತೋರಿಸ್ತೇನೆ ನಿಮಗೆ ಏನು ಮಾಡುತ್ತಾರೆ ಭಗವಂತ. ಆಗ ಪರಮೇಶ್ವರರು 1 ರೂಪದಲ್ಲಿ ಕುಳಿತರು, ಅಲ್ಲಿಯೇ ಕುಟೀರದಲ್ಲಿ ತನ್ನ ಗುಡಿಸಲಿನಲ್ಲಿ. ಮತ್ತು ರವಿದಾಸರು ಅಲ್ಲಿಯೇ ಉಪಸ್ಥಿತರಿದ್ದರು. ಮತ್ತು ಯಾವಾಗ ರವಿದಾಸರಿಗೆ ತಿಳಿದು ಬಂತೋ ಹೀಗೀಗೆ ಕಥೆ ನಡೆದಿದೆ ಎಂದು, ಆಗ ಪರಮೇಶ್ವರರು ಹೇಳಿದರು, ಭಕ್ತ ಕುಳಿತುಕೋ, ಬಾಗಿಲನ್ನು ಮುಚ್ಚು, ನಾವು ಮನೆಯಿಂದ ಹೊರ ಹೋಗುವುದಿಲ್ಲ. ಇವರು ನಮ್ಮೊಡನೆ ತಮಾಷೆ ಮಾಡಿದ್ದಾರೆ. 18 ಲಕ್ಷ ವ್ಯಕ್ತಿಗಳು ಬಂದಿದ್ದಾರೆ ಮತ್ತು 3 ದಿನಗಳ ಆಮಂತ್ರಣ ಪತ್ರ ಹಿಡಿದಿರುವರು. 3 ದಿನಗಳ ತನಕ ಅನ್ನದಾಸೋಹವಾಗುವುದು. ಪರಮೇಶ್ವರರು ಹೋದರೂ ಸತ್ಯಲೋಕಕ್ಕೆ. 1 ರೂಪದಲ್ಲಿ ಕುಳಿತರು ಇಲ್ಲಿ, 2ನೇ ರೂಪದಲ್ಲಿ ಸತ್ಯಖಂಡ ಸತ್ಯಲೋಕಕ್ಕೆ ತಲುಪಿಬಿಟ್ಟರು. ಮತ್ತು ಅಲ್ಲಿಂದ 9 ಲಕ್ಷ ಎತ್ತುಗಳು. ಮೊದಲು ಹೇಗೆಂದರೆ ಎತ್ತುಗಳ ಮೇಲೆ ಸಾಗಾಣಿಕೆ ಆಗುತ್ತಿತ್ತು. ಹೇಗೆ ಕತ್ತೆಗಳ ಮೇಲೆ ಇಡುತ್ತಿದ್ದರೋ ಮೂಟೆಗಳನ್ನು ಚೀಲಗಳನ್ನು, ಹಾಗೆ ಎತ್ತುಗಳ ಮೇಲೆ. ಮತ್ತು ಆ ಎತ್ತುಗಳ ಮೇಲೆಯೇ ಟ್ರಾನ್ಸ್ಪೋರ್ಟೇಷನ್ ಆಗುತ್ತಿತ್ತು. ಅಂತೆಯೇ ಪ್ರಸ್ತುತವಾಗಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತದೆ ಈ ಟ್ರಕ್ಗಳಿಂದ. ಮೊದಲಂತೂ ಎತ್ತುಗಳಿಂದ ಆಗುತ್ತಿತ್ತು. ನಂತರ ಎತ್ತಿನ ಬಂಡಿಗಳ ಆರಂಭವಾದವು. ಹಾಗೆ ಎತ್ತುಗಳಿಗೆ ಹೇಗೆಂದರೆ, ಒಬ್ಬೊಬ್ಬರು ವ್ಯಾಪಾರಿ ಇರ್ತಿದ್ರು, ಬಿಸ್ನೆಸ್ ಮ್ಯಾನ್, ವ್ಯಾಪಾರಿ ಎನ್ನುತ್ತಿದ್ರು ಅವರಿಗೆ. ಅವನು 100 ಎತ್ತುಗಳನ್ನು ಇಟ್ಕೊಂಡಿರ್ತಿದ್ದ. ಮತ್ತು ಪ್ರತಿಯೊಂದು ಎತ್ತಿನ ಮೇಲೆ ಸುಮಾರು 1 ಕ್ವಿಂಟಾಲ್ ಭಾರ ಅವರು ಇಡುತ್ತಿದ್ದರು. ಮತ್ತು ಹೀಗೆ 100 ಎತ್ತುಗಳನ್ನು ಒಂದಕ್ಕೊಂದು ಕಟ್ಟಿ ಮುಂದಿನದೊಂದನ್ನು ಹಿಡಿದು ನಡೆಯುತ್ತಿದ್ದರು. ಮತ್ತು 10-20 ಜೊತೆಯಲ್ಲಿ ವ್ಯಕ್ತಿಗಳನ್ನು ಕೂಡ ಇಟ್ಕೊಳ್ತಿದ್ದ. ಹೀಗೆ ವ್ಯಾಪಾರಿಗಳೆನಿಸಿಕೊಳ್ಳುತ್ತಿದ್ದರು ಅವರು.
ಹೀಗೆ ಆಗ ಬಂಜಾರ ರೂಪವನ್ನು ತಾಳಿ ಕೇಶವ ಹೆಸರಿಟ್ಟುಕೊಂಡು ತನ್ನನ್ನು ತನಗೆ ಕಬೀರ ಭಗವಂತನು ಬನಾರಸ್ಸಿನಲ್ಲಿ ಪ್ರಕಟರಾದರು, ಕಾಶಿಗೆ ಬಂದರು. ಅಲ್ಲಿ 18 ಲಕ್ಷ ವ್ಯಕ್ತಿಗಳು ಕಾಯುತ್ತಾ ಇದ್ದರು. ಭೋಜನ ಬಂದಿಲ್ಲ. ಟೆಂಟುಗಳು ಹಾಕಲ್ಪಟ್ಟವು ತಂತಾನೆ. 100 ಹಲವು ಸಾವಿರಗಳ ಸಂಖ್ಯೆಯಲ್ಲಿ ಸೇವಕರು ಸತ್ಯಲೋಕದಿಂದ ಬಂದರು, ಆತ್ಮಗಳು. ಮತ್ತು 9 ಲಕ್ಷ ಎತ್ತುಗಳ ಮೇಲೆ ಸಾಮಾನು 18 ಲಕ್ಷ ವ್ಯಕ್ತಿಗಳಿಗಾಗಿ 3 ದಿನಗಳದ್ದು. ಮತ್ತು ಹಾಕಿದರು ಟೆಂಟ್, ಮಾಡಿದರು ಜೈಜೈಕಾರ ಭಗವಂತನು. 3 ದಿನಗಳ ತನಕ ಒಂದು ಹೊತ್ತಿನಲ್ಲಿ 18 ಲಕ್ಷ ವ್ಯಕ್ತಿಗಳು ಊಟ ಮಾಡುವರು. ಪ್ರತಿಯೊಬ್ಬನಿಗೂ 1 ನಾಣ್ಯ ಮತ್ತು 1 ಹೊತ್ತಿಗೆ 1 ಕಂಬಳಿ. ಆ ಕೇಶವ ರೂಪದ ಸೇಠು ಪರಮಾತ್ಮ ಬಂದು ಎಲ್ಲರಿಗೂ ನೀಡುತ್ತಿದ್ದಾರೆ. ಬಂಜಾರಗಳಿಗೆ, ಯಾರು ಸತ್ಯಲೋಕದಿಂದ ಬಂದಂಥ ಆತ್ಮಗಳಿಗೆ ಡ್ಯೂಟಿ ಕೊಡಲಾಯಿತು. ಅಂದರೆ ಎಲ್ಲರಿಗೂ 1 ನಾಣ್ಯ ನೀಡಿರಿ ಮತ್ತು 1 ಕಂಬಳಿ ಪ್ರತಿಯೊಬ್ಬರಿಗೆ. ಮತ್ತು 3 ದಿನಗಳ ತನಕ ಅದ್ಭುತ ಮಾಡಿದ್ದಾಯಿತು. ಆಗ ಪರಮಾತ್ಮ ಹೇಳುತ್ತಾರೆ, ಕಲ್ಪೆ ಕಾರಣ ಕೌಣ ಹೈ? ನೀವಂತೂ ಪುಟ್ಟದಾದ ಯಾವುದೋ ಒಂದು ಸಂಕಲ್ಪ ಮಾಡಿಬಿಟ್ಟಿರಿ, ನನ್ನ ಈ ಕೆಲಸ ಆಗಲಿ. ಮತ್ತದು ಆಗಿಲ್ಲವಾದರೆ ತಾವು ವಿಚಲಿತವಾಗುತ್ತೀರಿ. ಏನು ಲಾಭವಾಯಿತು? ನಾನು ಪಾಠ ಕೂಡ ಮಾಡಿಸಿದೆ, ಜ್ಯೋತಿ ಕೂಡ ಹಚ್ಚಿದೆ, ಹೀಗೆ ದೂಷಿಸಲು ತೊಡಗುತ್ತೀರಿ. ಇದಂತೂ ಭಕ್ತಿ ಮಾರ್ಗವಲ್ಲ. ಪರಮಾತ್ಮ कहते हैं कल्पे कारण कौन है कर सेवा निकाम. ನೀನು ನಿಷ್ಕಾಮ ಭಾವದಿಂದ ತೊಡಗಿರು, ಪೂಜೆ ಮಾಡು, ಅಂದರೆ ನಾನು ಸಾಧನೆ ಹೇಳಿದಂತೆ. और मन इच्छा फल देवेगा जो पड़े जनीते काम. ಈಗ ಅಲ್ಲಿ ಧನಿಯ ಕೆಲಸವಾಗಿತ್ತು. 18 ಲಕ್ಷ ವ್ಯಕ್ತಿಗಳಿಗೆ ಅದು 3 ದಿನಗಳ ತನಕ. ರಾಜ ಕೂಡ ರೊಟ್ಟಿ ತಿನ್ನಿಸಲಾರ, ಬೇಕಾದರೆ ಎಷ್ಟೇ ದೊಡ್ಡ ಧನಿಕನಾಗಿರಲಿ ಆ ಸೇಟು ಕೂಡ ಮಾಡಲಾರ. ಮತ್ತು ಆ ಭೋಜನವು ಸತ್ಯಲೋಕದಿಂದ ಬಂದಿತ್ತು. ಈಗ ಏನೆಂದರೆ ಪುಣ್ಯಾತ್ಮರೇ, ಕಬೀರ ಪರಮೇಶ್ವರನು ಪೂರ್ಣ ಪರಮಾತ್ಮನಾಗಿದ್ದಾನೆ. ಅವರ ಸಾಧನೆಯಿಂದ, ಅವರ ಭಕ್ತಿಯಿಂದಲೇ ನಮಗೆ ಈ ಎಲ್ಲ ಲಾಭವಾಗುವುದು. ಮತ್ತವರು ಸ್ವತಃ ಈ ಲೀಲೆ ಮಾಡಲು ಬರುತ್ತಾರೆ. ಈಗ ಪ್ರಸಂಗ ಏನು ನಡೆಯುತ್ತಿದೆ ಅಂದರೆ, 4 ವೇದಗಳು ಈ ಪರಮಾತ್ಮನ ಏನು ಸಾಕ್ಷಿ ನೀಡುತ್ತಿವೆ. ಅಂದರೆ ಆ ಪರಮೇಶ್ವರ ಇಂತಹ ಲೀಲೆ ಮಾಡುತ್ತಾರೆ ಮತ್ತು ಆ ಲೀಲೆ ಕೇವಲ ಕಬೀರರೇ ಮಾಡಿದ್ದಾರೆ. ಯಾವುದೇ ಇತಿಹಾಸ ತೋರಿಸಿ, ಯಾವುದೇ ಸಂತನದು ಅಥವಾ ಯಾವುದೇ ಭಗವಂತನದು, ಯಾರನ್ನು ನಾವು ಭಗವಂತನೆಂದು ನಂಬುತ್ತಿದ್ದೆವು, ಅವರು ಸತ್ಯಲೋಕದಿಂದ ನಡೆದು ಬರುತ್ತಾರೆ, ಶಿಶುರೂಪವನ್ನು ಧಾರಣೆ ಮಾಡುತ್ತಾರೆ. ಮತ್ತು ಯಾವಾಗ ಅವರು ಶಿಶುರೂಪದಲ್ಲಿ ಪ್ರಕಟರಾಗುತ್ತಾರೆ, ಅವರ ಪೋಷಣೆಯ ಲೀಲೆಯು ಅಂದರೆ ಕಡಸು ಹಸುಗಳ ಮೂಲಕ ಆಗುವುದು. ಆ ಪರಮಾತ್ಮನಿಗೆ ಕಡಸು ಹಸುವಿನ ಹಾಲನ್ನು ಕುಡಿಸಲಾಗುತ್ತದೆ ಯಾವಾಗ ಅವರು ಈ ಲೀಲೆ ಆಡಲು ಬರುತ್ತಾರೆ. ಹಾಗೆ ಆ ಪರಮೇಶ್ವರರು 600 ವರ್ಷಗಳ ಮೊದಲು ಲೀಲೆ ಮಾಡಿದ್ದಾಗ ನವಜಾತ ಶಿಶುರೂಪ ಧಾರಣೆ ಮಾಡಿ ಇಲ್ಲಿಗೆ ಬಂದಿದ್ದರು. ಲೆಹರ್ತಾರ ಸರೋವರದಲ್ಲಿ ಕಮಲದ ಹೂವಿನ ಮೇಲೆ ಪ್ರಕಟರಾಗಿದ್ದರು. ನೀರು ನಿಮ್ಮ ಹೆಸರುಳ್ಳ ಒಬ್ಬ ಮುಸಲ್ಮಾನ ನೇಕಾರ ದಂಪತಿಗಳು ಎತ್ತಿಕೊಂಡು ಹೋಗಿದ್ದರು. ಅವರಿಗೆ ಸಂತಾನವಿರಲಿಲ್ಲ. 25 ದಿನದವರಾಗಿದ್ದರು ಪ್ರಭು ಪರಮೇಶ್ವರ ಕಬೀರದೇವರು ಆ ಶಿಶುರೂಪದಲ್ಲಿ. ಆದರೆ ಏನನ್ನೂ ಆಹಾರ ಸೇವಿಸ್ತಿರಲಿಲ್ಲ. ಸಾಕು ತಾಯಿ ನೀಮ ಬಹಳ ಚಿಂತಿತಳಾದಳು ಮತ್ತು ಕೊನೆಗೆ ನಿರ್ಧಾರ ಮಾಡಿದಳು. ಅಂದರೆ ಒಂದೊಮ್ಮೆ ಈ ಬಾಲಕ ತೀರಿ ಹೋದರೆ ಆಗ ಜೊತೆಯಲ್ಲೇ ಸಾಯುವೆ. ಆಗ ಅಂತರ್ಯಾಮಿ ಪರಮಾತ್ಮನು ಯೋಚಿಸಿದರು, ನಾನಂತೂ ಸಾಯುವುದಿಲ್ಲ, ಆದರೆ ಈಕೆ ಖಂಡಿತವಾಗಿ ಸಾಯುವಳು. ಇವಳಂತೂ ಏನನ್ನೂ ತಿನ್ನುತ್ತಿಲ್ಲ. 10 ದಿನಗಳಾದವು, 15 ದಿನಗಳಿಂದ. ಆಗ ಅದೇ ಸಮಯದಲ್ಲಿ ಪರಮೇಶ್ವರನು ಲೀಲೆ ಮಾಡಿದರು. ಶಿವನಿಗೆ ಪ್ರೇರಣೆ ನೀಡಿದರು. ಶಿವಮಂಡಲದಿಂದ, ಶಿವಲೋಕದಿಂದ ಬಂದರು. ಒಬ್ಬ ಸಾಧುವಿನ ರೂಪ ತಾಳಿ ನೀಮಾಳನ್ನು ಕೇಳಿದ, ಏಕೆ ಅಳುತ್ತಿರುವೆ ತಾಯಿ? ನೀಮ ಎಲ್ಲ ಕಥೆಯನ್ನು ಹೇಳಿದಳು. ಅಂದರೆ ಮೊದಲಂತೂ ನಮಗೆ ಸಂತಾನವಿರಲಿಲ್ಲ ಮತ್ತು ಈ ನೀರು ನೀಮ ಮುಸಲ್ಮಾನರಾಗಿದ್ದರು. ಆದರೆ ಅದೇ ಜನ್ಮದಲ್ಲಿ ಅವರು ಹಿಂದೂ ಆಗಿದ್ದರು, ಬ್ರಾಹ್ಮಣರು ಆಗಿದ್ದರು. ಮುಸಲ್ಮಾನರು ಬಲವಂತರಿಂದ ಇವರನ್ನು ಮತಾಂತರಗೊಳಿಸಿದ್ದರು. ಮುಸಲ್ಮಾನರೇನೋ ಆಗಿದ್ದರು, ಆದರೆ ಭಗವಂತ ಶಿವನನ್ನು ಇವರು ಬಹಳ ಹೆಚ್ಚು ಪೂಜಿಸುತ್ತಿದ್ದರು. ಮೊದಲು ಭಗವಂತ ಶಿವನ ಬಯಕೆಯಂತೂ ಇವರ ಹೃದಯದಿಂದ ಹೋಗಿರಲಿಲ್ಲ. ಯಾವುದೇ ಆಪತ್ತು ಬಂದರೂ ಶಿವನಲ್ಲಿಯೇ ಸಮಾಧಾನವನ್ನು ಬೇಡುತ್ತಿದ್ದರು. ಹಾಗೆ ಭಗವಂತ ಶಿವನನ್ನು ಬಹಳ ನೆನಪು ಮಾಡಿ ಅಳುತ್ತಲೇ ಇದ್ದಳು. ಆಗ ಪರಮೇಶ್ವರ ಕಬೀರರು ಪ್ರೇರಣೆ ಮಾಡಿದರು. ಶಿವನು ಅಲ್ಲಿ ಉಪಸ್ಥಿತರಾದರು ಸಾಧುರೂಪದಲ್ಲಿ. ನೀಮಾಳು ಮತ್ತೆ ಎಲ್ಲ ಕಥೆ ಹೇಳಿದಳು. ಅಂದರೆ ಹೀಗೆ ಈ ಬಾಲಕನನ್ನು ನನಗೆ ಭಗವಂತ ಶಿವನು ನೀಡಿದ. ನಾವು 60 ವರ್ಷದ ಪ್ರಾಯದವರಾಗಿದ್ದೆವು. ಇಲ್ಲಿವರೆಗೂ ಯಾವ ಸಂತಾನವಿರಲಿಲ್ಲ. ನನ್ನ ಭಗವಂತ ಶಿವರು ನನ್ನ ಮೇಲೆ ಕೃಪೆ ಮಾಡಿದರು ಮತ್ತು ಈ ಸಂತಾನವನ್ನು ನೀಡಿದರು, ಪುತ್ರನನ್ನು ಕೊಟ್ಟರು. ಈಗ ಇವನು ಸಾಯುವ ಜೊತೆಯಲ್ಲಿ ನಾನೂ ಸಾಯುವೆ. ಇವನಲ್ಲಿ ನನ್ನ ಮಮತೆ ಬಹಳಷ್ಟಾಗಿದೆ.
ನನ್ನ ಮೋಹ ಹೆಚ್ಚಾಗಿದೆ. ನಾನು ಜೀವಿಸಲಾರೆ ಇನ್ನು ಅಂತಿಮ ತೀರ್ಮಾನ ಮಾಡಿರುವೆ ಮತ್ತು ಅಂತರ್ಯಾಮಿ ಎಲ್ಲವನ್ನೂ ತಿಳಿದಿರುತ್ತಾರೆ. ಈಗ ಇವಳಂತೂ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಳ್ಳುವಳು. ಆಗ ಪರಮಾತ್ಮ ಸಮಾಧಾನ ಪಡಿಸಿದರು. ಪರಮೇಶ್ವರ ಕಬೀರ್ನನ್ನು ಆವಾಗ ಶಿವನ ಪಾದಗಳಿಗೆ ಹಾಕ ಬಯಸಿದಳು ನೀಮಾ. ಆಗ ಪರಮಾತ್ಮ ಆಕಾಶದಲ್ಲಿ ಸ್ಥಿರವಾದರು. ನೆಲದಿಂದ 5-6 ಅಡಿಯ ಎತ್ತರದಲ್ಲಿ ಮತ್ತು ದೂರದಲ್ಲಿ, ಶಿವನಿಂದ 5 ಅಡಿ ದೂರದಲ್ಲಿ ಆಕಾಶದಲ್ಲಿ ಸ್ಥಿರವಾಗಿ ನಿಂತಿದ್ದಾರೆ, ಗಾಳಿಯಲ್ಲಿ. ಆಗ ಶಿವನು ಹೀಗೆ ಕೈ ನೀಡಿದರು, ಮಡಿಲಲ್ಲಿ ಪಡೆಯ ಬಯಸಿ. ಆಗ ಅವರ ಕೈಗಳಿಗೆ ಬಂದರು ಭಗವಂತ. 25 ದಿನಗಳ ನವಜಾತ ಶಿಶು ರೂಪದಲ್ಲಿ ಪ್ರಕಟಿತ ಪರಮಾತ್ಮ. ಆಗ 25 ದಿನಗಳ ಬಾಲಕನು ಶಿವನೊಡನೆ ಹೇಳಿದ, ತಾವೊಂದು ಕಡಸು ಹಸುವನ್ನು ತರಿಸಿ ಮತ್ತು ಅದರ ಮೇಲೆ ತಾವು ಆಶೀರ್ವಾದಭರಿತ ಹಸ್ತವನ್ನು ಇಡಿ. ಆ ಕಡಸು ಹಸು ಹಾಲು ನೀಡುವುದು. ಹಾಗೆಯೇ ಆಯಿತು. ತದನಂತರ ಪರಮಾತ್ಮ ಆ ಹಾಲನ್ನು ಕುಡಿಯತೊಡಗಿದರು. ಆ ಕಡಸು ಹಸುವಿನದು. ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 1, ಮಂತ್ರ ಸಂಖ್ಯೆ 9ರಲ್ಲಿ ಸ್ಪಷ್ಟಗೊಳಿಸಿದೇನೆಂದರೆ, ಆ ಶಿಶುರೂಪದಲ್ಲಿ ಪ್ರಕಟಿತ ಪರಮಾತ್ಮನ ಪೋಷಣೆಯ ಲೀಲೆ. ಅಭಿ ಅಧನ್ಯ ಧೇನವ ಅಹ. ಅಧನ್ಯ ಅಂದರೆ ಕರು ಹಾಕದ, ಅಭಿ ಅಂದರೆ ಪೂರ್ಣರೂಪೇಣ, ಅಭಿ ಅಧನ್ಯ ಅಂದರೆ ಪಕ್ಕಾ ಕಡಸು, ಧೇನವ ಅಂದರೆ ಹಸುಗಳ ಮೂಲಕ ಅವನ ಪೋಷಣೆಯ ಲೀಲೆ ಆಗುತ್ತದೆ. ಆ ಕಡಸು ಹಸು ಹಾಲು ಕೊಡುತ್ತದೆ ಮತ್ತು ಪರಮಾತ್ಮ ಆ ಹಾಲನ್ನು ಕುಡಿದು ಲೀಲಾಮಯವಾದ ಆ ಶರೀರದಲ್ಲಿ ದೊಡ್ಡವರಾಗುತ್ತಾರೆ. ಈಗ ಪುಣ್ಯಾತ್ಮರೇ, ನಾವು ಪರಮಾತ್ಮನನ್ನು ಅರಿಯಬೇಕು. ಒಬ್ಬ ವ್ಯವಹಾರಸ್ಥ ಇರುತ್ತಾನೆ. ಅವನು ಎಮ್ಮೆಗಳ ವ್ಯಾಪಾರ ಮಾಡುತ್ತಾನೆ ಮತ್ತು ಅವನಿಗೆ ಪೂರ್ಣ ಪರಿಚಯ ಜ್ಞಾನವಿರುತ್ತದೆ ಎಮ್ಮೆಯದು. ಇದು ಎಂತಹ ಪ್ರವೃತ್ತಿಯುಳ್ಳದು ಎಂಬುದು ಮತ್ತು ಎಂತಹ ಪ್ರಕೃತಿ ಇದರದು, ಎಷ್ಟು ಹಾಲು ಕೊಡಬಹುದು, ಅದರ ಪೂರ್ಣ ತಪಾಸಣೆ ವಿಚಾರವನ್ನು ಮಾಡಿ ಆಗ ಎಮ್ಮೆಯನ್ನು ಕರೆದು ತರುತ್ತಾನೆ. ಮತ್ತು ನಾವು ಭಗವಂತನನ್ನು ಕೊಳ್ಳಲು ಹೊರಟಿದ್ದೇವೆ. ನಮಗೆ ಯಾರಾದರೂ ಬೇಕಾದರೆ ಒಂದು ಕಲ್ಲಿನ ತುಂಡು ಹಿಡಿದು ಅದನ್ನು ಭಗವಂತನೆಂದರೆ ನಾವು ಅದಕ್ಕೆ ತಲೆಬಾಗಲು ಹೋಗುತ್ತೇವೆ. ಯಾರೋ ಜಗನ್ನಾಥ ಬಗ್ಗೆ ಹೇಳಿದರು, ಇನ್ಯಾರೋ ಅಮರನಾಥ ಹೇಳಿದರು, ಮತ್ಯಾರೋ ಯಾವುದೇ ಗುಹೆ ಬಗ್ಗೆ ಹೇಳಿದರು, ಅಲ್ಲಿಗೆ ಅಲೆದಾಡಲು ಹೋದೆವು ನಾವು. ಯಾರೋ ಹೇಳಿದರು ಮಥುರಾದಲ್ಲಿ ಭಗವಂತ ಸಿಗುವ, ಏಕೆಂದರೆ ಶ್ರೀಕೃಷ್ಣನು ಅಲ್ಲಿ ಲೀಲೆಯಾಡುತ್ತಿದ್ದರು. ಏಕೆಂದರೆ ನಮ್ಮ ಬುದ್ಧಿ ಕೆಲಸ ಮಾಡ್ತಿರಲಿಲ್ಲ. ಏಕೆಂದರೆ ಶ್ರೀಕೃಷ್ಣನಂತೂ ಮಥುರಾ ಬಿಟ್ಟು ದ್ವಾರಕಾಗೆ ಹೊರಟು ಯಾವಾಗಲೂ ಹೋಗಿದ್ರು. ಈ ವಿಪತ್ತುಗಳಿಗೆ ಹೆದರಿ ಒಮ್ಮೆ ಜರಾಸಂಧನು ಜಗಳವಾಡುತ್ತಾನೆ, ಮತ್ತೊಮ್ಮೆ ಶಿಶುಪಾಲ ಹಿಂಸೆ ಮಾಡುತ್ತಾನೆ, ಒಮ್ಮೆ ಕಾಲ್ಯವನ ಬಂದ ಸೇನೆ ಹಿಡಿದು ಕಾಲ್ಯವನ ಸತ್ತು ಹೋದಾಗ ಸೈನಿಕರು ಹೇಳಿದರು, ನಾವು ಮತ್ತೆ ಬರುತ್ತೇವೆ, ರಾಜನನ್ನು ಆರಿಸಿ ನಿನ್ನ ನೋಡಿಕೊಳ್ಳುತ್ತೇವೆ ಎಂದು. ಆಗ ಶ್ರೀಕೃಷ್ಣ ಯೋಚಿಸಿದ, ಇದಂತೂ ದಿನನಿತ್ಯವೂ ಜಗಳವಾಡಬೇಕಾಗುತ್ತದೆ. ದಿನಂಪ್ರತಿ ಜಗಳವಾಗುವ ಈ ಸ್ಥಳವನ್ನು ತ್ಯಜಿಸುತ್ತೇನೆ. ಹಾಗೆ ಇಷ್ಟು ದೂರ ಹೊರಟು ಹೋದರು. ದ್ವಾರಕೆಯಲ್ಲಿ ಕಾಡಿನಲ್ಲಿ ಸಮುದ್ರದ ಒಳಗಿಂದ ಹೋಗಿ ಮತ್ತು ಮಧ್ಯದಲ್ಲಿ ಬಹಳ ದೊಡ್ಡ ಕಾಡುಗಳಿರುತ್ತಿದ್ದುವು, ಬೆಟ್ಟ. ಇಂಥ ಗುಪ್ತ ಸ್ಥಾನಕ್ಕೆ ಕರೆದೊಯ್ದು ಹೋದರು ತನ್ನ ಕುಲದ ಜನರನ್ನು, ಯಾದವ ಕುಲವನ್ನು. ಮತ್ತಲ್ಲಿ ತಲುಪಿದರು, ಅಲ್ಲಿರತೊಡಗಿದರು. ಈಗ ಮಥುರಾದಲ್ಲಿ ಭಗವಂತನದೇ ಕಲ್ಯಾಣವಾಗಿಲ್ಲ ಮತ್ತು ನೀವಲ್ಲಿ ಉದ್ಧಾರವಾಗ ಬಯಸ್ತೀರೇನು? ಅವರ ಜೀವನವೇ ಆಗಿಲ್ಲ. ಅವರಂತೂ ಬಿಟ್ಟು ಹೋದರು ಆ ಸ್ಥಳವನ್ನು. ಅಲ್ಲಿ ಅಂಥ ಅಯೋಗ್ಯ ಜನರು ಇರ್ತಿದ್ರು, ವ್ಯಾಕುಲಗೊಳಿಸ್ತಿದ್ರು ಭಗವಂತನನ್ನು. ಮತ್ತು ನಾವು ಭಗವಂತನನ್ನು ಹುಡುಕಲು ಹೋಗುತ್ತೇವೆ. ನೋಡಿ, ಬುದ್ಧಿ ನಮ್ಮದು ಎಷ್ಟು ಇಲ್ಲಿ ಹಾಳಾಗುತ್ತಿದೆ. ಹಾಗಾಗಿ ಪುಣ್ಯಾತ್ಮರೇ, ಪರಮೇಶ್ವರ ಕಬೀರ ದೇವರನ್ನು ನಾವು ಅರಿಯಬೇಕಾಗಿದೆ. ನಾವು ಬಹಳ ದೊಡ್ಡ ಒಪ್ಪಂದ ಮಾಡಲು ಹೊರಟಿದ್ದೇವೆ. ಈ ಜೀವನದ ಒಂದು ಶ್ವಾಸದ ಬೆಲೆ, ಈ ಜೀವನದ ಒಂದು ಶ್ವಾಸದ ಬೆಲೆ ಪರಮಾತ್ಮ ಹೇಳುತ್ತಾರೆ ಕಬೀರ್ ದೇವರು. कहता हूं कई जात हूं और कहूं बजा कर ढोल और सांस जो खाली जाते यो 3 लोग का मोल. ಇದಂತೂ ಕನಿಷ್ಠ ಬೆಲೆ ಹೇಳಿದರು ಪರಮಾತ್ಮ ಸಿಂಪಲ್ ವೇಯಲ್ಲಿ. ಅಂದರೆ ಒಬ್ಬ ಮನುಷ್ಯ ಜೀವನದ ಶ್ವಾಸದ್ದು ಇಷ್ಟು ವ್ಯಾಲ್ಯೂ ಇದೆ, ಇಷ್ಟು ಬೆಲೆ ಇದೆ. ಅಂದರೆ 3 ಲೋಕಗಳು ಇದಕ್ಕೆ ಸಮವಿಲ್ಲ. ಈಗ ಲೆಕ್ಕ ಹಾಕಿ. ಮತ್ತು ನಾವು ಇಷ್ಟೊಂದು ಶ್ವಾಸಗಳನ್ನು ನಾಶ ಮಾಡುತ್ತಿದ್ದೇವೆ, ಇಷ್ಟು ಜೀವನ ವ್ಯರ್ಥಗೊಳಿಸುತ್ತಿದ್ದೇವೆ. ಹಾಗಾದರೆ ನಾವು ಎಷ್ಟು ನಷ್ಟ ಮಾಡಿ ಹೋಗಿದ್ದೇವೆ ನಮ್ಮ ಜೀವನದ್ದು? ನಮಗೆ ಎಷ್ಟು ಹಾನಿಯಾಗಬಹುದು? ಈ ಜ್ಞಾನ ಪರಮಾತ್ಮನ ಕೃಪೆಯಿಂದ ತಮಗೆ ಸತ್ಸಂಗದಿಂದ ಆಗುವುದು. ಮತ್ತು ಯಾವುದನ್ನು ನೀವು ಸತ್ಸಂಗ ಮತ್ತು ಯಾರನ್ನು ನೀವು ಸಂತರಿಂದ ತಿಳಿದು ಅಲ್ಲಿಗೆ ನೀವು ಹೋಗುತ್ತೀರೋ ಅದು ಸತ್ಸಂಗವಲ್ಲ ಮತ್ತು ಅವರು ಸಂತರಲ್ಲ. ಅವರು ಕಾಲನ ಮೂಲಕ ಭ್ರಮಿತರಾಗಿ ಅವರು ಸ್ವತಃ ತಮ್ಮ ಜೀವನವನ್ನು ವ್ಯರ್ಥಗೊಳಿಸುತ್ತಿದ್ದಾರೆ ಆ ಸಂತರು, ಮತ್ತು ತಮ್ಮನ್ನೂ ಕೂಡ
ದಾರಿ ತಪ್ಪಿಸುತ್ತಿದ್ದಾರೆ. ಹಾಗಾದರೆ ಪುಣ್ಯಾತ್ಮರೇ, ನಾವು ಎಲ್ಲಕ್ಕಿಂತ ಮೊದಲು ಒಪ್ಪಂದ ಮಾಡುವ ಮೊದಲು ಭಗವಂತನನ್ನು ಅರಿಯಬೇಕಾಗುವುದು. ಅವನನ್ನು ಅರಿಯುವುದಕ್ಕಾಗಿ ತತ್ವಜ್ಞಾನ ಕೇಳಬೇಕಾಗುವುದು ನಾವು. ಅಂದರೆ ಗೀತೆ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 25ರಿಂದ ಹಿಡಿದು 31 ತನಕ ಇದನ್ನು ಹೇಳಲಾಗಿದೆ. ಏನೆಂದರೆ, ಯಾರಾದರೂ ಇಂಥ ಸಾಧನೆ ಮಾಡುತ್ತಾರೆ, ಯಾರೋ ದೇವತೆಗಳ ಪೂಜೆಯಿಂದಲೇ ಸಂತುಷ್ಟರು, ಇನ್ಯಾರೋ ತನ್ನ ಯೋಗಾಭ್ಯಾಸ ಮಾಡುತ್ತಾರೆ, ಇನ್ಯಾರೋ ಪಾನ ಅಪಾನದ ಕ್ರಿಯೆ ನೋಡುತ್ತಾರೆ, ಇನ್ಯಾರೋ ಶ್ವಾಸ ಉಚ್ಛ್ವಾಸದ ಕ್ರಿಯೆಯನ್ನು ಬರ್ತಾ ಹೋಗುತ್ತಾ ಗಮನದಲ್ಲಿಡುತ್ತಾರೆ, ಮತ್ಯಾರೋ ಅಹಿಂಸಾವಾದಿ ಇರುತ್ತಾರೆ, ಅಂದರೆ ಘೋರ ವೃತ ಮಾಡುತ್ತಾರೆ, ಮುಖದ ಮೇಲೆ ಪಟ್ಟಿ ಕಟ್ಟಿಕೊಂಡು ಬರಿಗಾಲಲ್ಲೇ ತಿರುಗಾಡುವುದು, ಇನ್ಯಾರೋ ಸ್ವ ಅಧ್ಯಾಯ ಮಾಡುತ್ತಾನೆ, ಇನ್ಯಾರೋ ಕೇವಲ ಯೋಗಾಭ್ಯಾಸವನ್ನೇ ಮಾಡುತ್ತಾನೆ. ಈ ಎಲ್ಲ ಕ್ರಿಯೆಗಳನ್ನು ಮಾಡುತ್ತಾ ಇದ್ದು ತಮ್ಮ ಈ ಕ್ರಿಯೆಗಳನ್ನು ಅವನು ಪಾಪನಾಶಕವೆಂದು ತಿಳಿಯುತ್ತಾನೆ. ಅವನು ಇದನ್ನು ಯೋಚಿಸ್ತಾನೇನೆಂದರೆ, ಏನು ಕ್ರಿಯೆಗಳನ್ನು ಮಾಡುತ್ತಿರುವೆನು, ಅವು ಸರಿಯಾಗಿವೆ, ಪಾಪನಾಶಕವಾಗಿವೆ, ಪಾಪನಾಶವಾದರೆ ಆಗ ಮೋಕ್ಷವಾಗುವುದು. ಏಕೆಂದರೆ ನಾವು ಪಾಪರಹಿತರಾಗಿ ಭಗವಂತನನ್ನು, ಆ ಶುದ್ಧ ಪವಿತ್ರ ಪರಮಾತ್ಮನಿಗೆ ನಾವು ನಿಷ್ಪಾಪಿಗಳಾಗಿ ಸಿಗಬಲ್ಲೆವು, ಶುದ್ಧವಾಗಿ. ಮತ್ತು ಅದಕ್ಕಾಗಿ ತಾನೇ ಎಲ್ಲರೂ ಇದನ್ನು ಯೋಚಿಸ್ತಾರೆ. ಅಂದರೆ ನಾವೇನು ಸಾಧನೆ ಮಾಡುತ್ತಿದ್ದೇವೆ, ಇದು ಸರಿಯಾಗಿದೆ ಮತ್ತಿದು ಪಾಪನಾಶಕವಾಗಿದೆ, ಅಂದರೆ ಮೋಕ್ಷದಾಯಕವಾಗಿದೆ. ನಂತರ ಹೇಳಲಾಗಿದೆ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ, ಅಂದರೆ ಈಗಾಗಲೇ ತಮಗೆ ಯಾವೆಲ್ಲ ಕ್ರಿಯೆಗಳ ಧಾರ್ಮಿಕ ಯಜ್ಞಗಳ ಅನುಷ್ಠಾನಗಳ ಮಾಹಿತಿ ನೀಡಲಾಗಿದೆ. ಈ ರೀತಿಯ ಮತ್ತಷ್ಟು ಇನ್ನಷ್ಟು ಯಥಾರ್ಥ ರೂಪದಲ್ಲಿ ಏನು ಧಾರ್ಮಿಕ ಅನುಷ್ಠಾನವಿದೆ ಅದನ್ನು ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಬರೆಯಲಾಗಿವೆ ಮತ್ತು ಅವುಗಳನ್ನು ನೀನು ತಿಳಿ, ಆ ಕರ್ಮವನ್ನು ತಿಳಿ. ಅಂದರೆ ಅವನ್ನು ಮಾಡಬೇಕಾಗುತ್ತದೆ. ನೀನು ಹೇಳುತ್ತಾರೆ, ಈ ಮಾತುಗಳು ಹೇಳಿ ಕೇಳುವುದಕ್ಕಲ್ಲ, ಮಾಡಿ ತೋರಿಸಬೇಕಾಗಿದೆ. ಇದು ಇದರ ತಾತ್ಪರ್ಯವಾಗಿದೆ. ನಂತರ ನೀನು ಎಲ್ಲ ಕರ್ಮಗಳಿಂದ ಮುಕ್ತನಾಗುವೆ. ನಂತರ 4ನೇ ಅಧ್ಯಾಯದ 33ನೇ ಶ್ಲೋಕದಲ್ಲಿ ಹೇಳಿದನೆಂದರೆ, ಈ ದ್ರವ್ಯಮಯ ಯಜ್ಞಕ್ಕಿಂತಲೂ ಜ್ಞಾನಯಜ್ಞ ಶ್ರೇಷ್ಠವಾಗಿದೆ. ಮತ್ತು ಎಲ್ಲ ಯಾವನ್ ಮಾತ್ರ ಕರ್ಮ, ಅಂದರೆ ಎಲ್ಲ ನಿನ್ನ ಕರ್ಮಗಳು ಈ ಜ್ಞಾನಯಜ್ಞದಲ್ಲಿ ಮುಕ್ತಾಯಗೊಳ್ಳುವು. ಇದರ ಭಾವಾರ್ಥವೇನು ಅಂದರೆ, ನೀನು ಕಣ್ಮುಚ್ಚಿ ವಿಚಾರಹೀನನಾಗಿ ಎಲ್ಲಾದರೂ ಯಾರಿಗಾದರೂ ದಾನ ಮಾಡುವೆ, ಎಲ್ಲಾದರೂ ಯಾವುದೋ ಧರ್ಮಶಾಲೆ ಕಟ್ಟಿಸಿಕೊಡುವೆ, ಎಲ್ಲಾದರೂ ಬಾವಿ ತೋಡಿಸುವೆ, ಮತ್ತು ಎಲ್ಲಾದರೂ ಮಂದಿರ ನಿರ್ಮಾಣ ಮಾಡಿಸುವೆ, ಎಲ್ಲಾದರೂ ಅನ್ನದಾಸೋಹ ಮಾಡಿಸುವೆ, ಎಲ್ಲಾದರೂ ಕಂಬಳಿಯನ್ನು ಹಂಚುವೆ. ಹೇಳುತ್ತಾರೆ, ಇದನ್ನು ಏನು ನೀನು ಕಣ್ಮುಚ್ಚಿ ಮಾಡುವೆ? ಈ ರೀತಿ ದ್ರವ್ಯಂದಿಂದ, ದ್ರವ್ಯಂ ಅಂದರೆ ಧನದಿಂದಾಗುವ ಅನುಷ್ಠಾನ ನೀನು ಏನು ಮಾಡುತ್ತಿರುವೆಯೋ ಇದಕ್ಕಿಂತ ಜ್ಞಾನಯಜ್ಞವು ಶ್ರೇಷ್ಠವಾಗಿದೆ. ಎಲ್ಲಕ್ಕಿಂತ ಮೊದಲು ನೀನು ಆ ತತ್ವದರ್ಶಿ ಸಂತರ ಬಳಿ ಹೋಗಿ ಆ ಜ್ಞಾನವನ್ನು ಆಲಿಸು. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ, ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಹೇಳಿದಂತೆ, ಆ ಜ್ಞಾನವನ್ನು ಅರಿತುಕೋ. ಕಣ್ಮುಚ್ಚಿ ಮಾಡಿದ ದಾನ ಧರ್ಮ ಹಣ ನೀಡುವುದರಿಂದ ಯಾವ ಲಾಭವಾಗುವುದಿಲ್ಲ. ಕುಪಾತ್ರನಿಗೆ ನೀಡಿದಂತಹ ದಾನ ಧರ್ಮ ವ್ಯರ್ಥವಾಗುತ್ತದೆ. ನಂತರ ಹೇಳಿದೇನೆಂದರೆ, ಅಂದರೆ ದ್ರವ್ಯಂ ಯಜ್ಞದಿಂದ, ಧನದಿಂದ ಧನ ವ್ಯಯ ಮಾಡಿ ಧಾರ್ಮಿಕ ಅನುಷ್ಠಾನ ನೀನೇನು ಮಾಡುವೆಯೋ ಆ ರೀತಿ ಕಣ್ಮುಚ್ಚಿ ಮಾಡುವ ಮೊದಲು ಇದನ್ನು ತಿಳಿದುಕೋ. ಅಂದರೆ ಜ್ಞಾನಯಜ್ಞ ಶ್ರೇಷ್ಠವಾಗಿದೆ. ಆ ತತ್ವಜ್ಞಾನವನ್ನು ಕೇಳಿಸಿಕೋ. ಮತ್ತು ಆ ತತ್ವಜ್ಞಾನದಲ್ಲಿ ನಿನ್ನ ಎಲ್ಲ ಭ್ರಮೆ ಅಲೆದಾಟ ನಶಿಸಿ ಹೋಗುವುದು. ನೀನು ತನ್ನ ಇಚ್ಛಾನುಸಾರ ಎಲ್ಲಾದರೂ ಏನಾದರೂ ಮಾಡುತ್ತಿದ್ದರೆ ಅದನ್ನು ಹಾಗೆ ಮಾಡದಿರು. ಆ ತತ್ವಜ್ಞಾನವನ್ನು 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಹೇಳಿದೆ. ಗೀತೆಯಲ್ಲಿ 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಆ ತತ್ವಜ್ಞಾನವು ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಇದೆ. ಅದು ಕಬೀರ ವಾಣಿಯಲ್ಲಿದೆ. ಅದನ್ನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿದುಕೋ. ಅವರಿಗೆ ದೀರ್ಘದಂಡ ನಮಸ್ಕರಿಸುವುದರಿಂದ, ಅವರ ಸೇವೆಯನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡುವುದರಿಂದ, ವಿನಮ್ರ ಭಾವದಿಂದ ಪ್ರಸನ್ನಗೊಳಿಸುವುದರಿಂದ ಆ ತತ್ವದರ್ಶಿ ಸಂತ ನಿನಗೆ ಆ ಸಚ್ಚಿದಾನಂದ ಘನ ಬ್ರಹ್ಮ, ಆ ಪರಮಾತ್ಮನ ಮಾಹಿತಿಯನ್ನು ಹೇಳುವರು, ತತ್ವಜ್ಞಾನವನ್ನು ಹೇಳುವರು. ಹಾಗಾಗಿ ಪುಣ್ಯಾತ್ಮರೇ, ಹೀಗೆ ಪರಮೇಶ್ವರರು ಲೀಲೆ ಮಾಡುತ್ತಾರೆ ಮತ್ತು ತಮ್ಮ ಮಹಿಮೆಯನ್ನು ತಾವೇ ಹೇಳುವುದಕ್ಕಾಗಿ ಆ ಪರಮಾತ್ಮ ಇಲ್ಲಿಗೆ ಬರುತ್ತಾರೆ. ಮತ್ತು ಮನುಷ್ಯ ಜೀವನ ಪಡೆದು ಒಂದೊಮ್ಮೆ ನಾವು ಧಾರ್ಮಿಕ ಅನುಷ್ಠಾನ ಮಾಡದಿದ್ದರೆ ನಮ್ಮ ಜೀವನ ವ್ಯರ್ಥವಾಗಿದೆ. ಈಗ ಪರಮಾತ್ಮ ಹೇಳುತ್ತಾರೆ, ಮಾನುಷ ಜನ್ಮ ಪಾಯಕರ್ ನಹಿ ರಟ ಹರಿನಾಮ ಜೈಸೆ ಕುವಾ ಜಲ ಬಿನಾ
फिर बनवाया क्या काम। ಈಗ ಮನುಷ್ಯ ಜೀವನ ಪಡೆದು ಭಗವಂತನ ಭಕ್ತಿ ಮಾಡದಿದ್ದರೆ ವ್ಯರ್ಥ ಅವರ ಜೀವನ. ಈಗ ಹೇಗೆ ಮಾಡುವುದು? ಏನು ಸಾಧನೆ ಇದೆ? ಹೇಗಿದ್ದಾರೆ ಭಗವಂತ? ಅವನು ಹೇಗೆ ಸಿಗುತ್ತಾನೆ? ಯಾವ ಸಾಧನೆ ನಾವು ಮಾಡುತ್ತಿದ್ದೇವೆ? ಇವುಗಳೆಲ್ಲಾದರೂ ಪ್ರಮಾಣಿತವಾಗಿವೆಯೋ ಅಥವಾ ಇಲ್ಲವೋ? ಏಕೆಂದರೆ ಗೀತೆ ಅಧ್ಯಾಯ ಸಂಖ್ಯೆ 16ರ ಶ್ಲೋಕ ಸಂಖ್ಯೆ 23-24ರಲ್ಲಿ ಖಚಿತವಾಗಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡಲಾಗಿದೆ. ಅಂದರೆ ಯಾರು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಸೇಚ್ಛೆ ಆಚರಣೆ ಮಾಡುತ್ತಾರೆ ಅವರಿಗೆ ಯಾವ ಸುಖ ಕೂಡ ಆಗದು, ಗತಿಯೂ ಕೂಡ ಆಗದು ಮತ್ತು ಯಾವ ಸಿದ್ಧಿಯೂ ಕೂಡ ಆಗದು. ಅರ್ಥಾತ್ ಯೂಸ್ಲೆಸ್. ಯಾವುದೇ ಕಾರ್ಯ ಅವರದು ಸಿದ್ಧಿಯಾಗದು. ಸಿದ್ಧಿಯ ಅರ್ಥವೆಂದರೆ ನಾವು ಈ ಉದ್ದೇಶವನ್ನು ಸಿದ್ಧಗೊಳಿಸತೊಡಗಿದ್ದೇವೆ, ಮೋಕ್ಷ ಪ್ರಾಪ್ತಿಗಾಗಿ ಹೊರಟಿದ್ದೇವೆ. ಅದು ಆಗದು ಆ ಸಾಧನೆಯಿಂದ. ನಂತರ 24ನೇ ಶ್ಲೋಕದಲ್ಲಿ ಹೇಳಿದೆ ಗೀತೆ ಅಧ್ಯಾಯ ಸಂಖ್ಯೆ 16ರಲ್ಲಿ ಏನೆಂದರೆ, ಅರ್ಜುನ, ಇದರಿಂದ ನಿನಗಾಗಿ ಕರ್ತವ್ಯ ಮತ್ತು ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಯಾವ ಭಕ್ತಿ ಮಾರ್ಗದ ಕರ್ಮ ಮಾಡಬೇಕಾಗಿದೆ ಮತ್ತು ಯಾವ ಭಕ್ತಿ ಮಾರ್ಗದ ಕರ್ಮ ಮಾಡಬಾರದು, ಯಾವುದು ಶಾಸ್ತ್ರಾನುಕೂಲಿತ, ಯಾವುದು ಶಾಸ್ತ್ರ ವಿರುದ್ಧವಾಗಿದೆ, ಅದಕ್ಕಾಗಿ ಸದ್ಗ್ರಂಥಗಳೇ ಪ್ರಮಾಣಿತವಾಗಿವೆ. ಅಂದರೆ ಸದ್ಗ್ರಂಥಗಳ ಆಧಾರದಿಂದಲೇ ಸಾಧನೆ ಮಾಡಬೇಕು. ಒಂದೊಮ್ಮೆ ಸದ್ಗ್ರಂಥಗಳ ವಿರುದ್ಧ ಯಾರೇ ನಾಮಮಂತ್ರ ವಿಧಿ ಹೇಳಿದರೆ ಅದನ್ನು ಮಾಡಬಾರದು. ಅದು ಯೂಸ್ಲೆಸ್ ಆಗಿದೆ. ಹಾಗಾದರೆ ಪುಣ್ಯಾತ್ಮರೇ, ಪವಿತ್ರ ಗೀತೆಯ ಪಠನೆಯನ್ನು ಸಾಧಾರಣವಾಗಿ ಹಿಂದೂ ಸಮಾಜದಲ್ಲಿ ಎಲ್ಲರೂ ಮಾಡುತ್ತಿದ್ದರು ಮತ್ತು ಗೀತೆಯನ್ನು ಶಿರೋಧಾರ್ಯವೆಂದು ನಂಬುತ್ತಿದ್ದರು. ಈ ನಕಲಿ ಗುರುಗಳು, ನಕಲಿ ಬ್ರಾಹ್ಮಣರು, ಋಷಿಗಳು ಮತ್ತು ಮಂಡಲೇಶ್ವರರಿಗೆ ಗೀತೆಯ ವಿಷಯದಲ್ಲಿ ಏನೇನೂ ತಿಳಿದಿಲ್ಲ. ವೇದಗಳ ಬಗ್ಗೆಯೂ ತಿಳಿದಿಲ್ಲ. ಇವರಿಗೆ ಏನೂ ಗೊತ್ತಿಲ್ಲ ವೇದಗಳ ಬಗ್ಗೆ. ಮತ್ತು ವೇದಗಳನ್ನು ಕಂಠಸ್ಥ ನೆನಪು ಮಾಡಿಟ್ಟುಕೊಂಡಿದ್ದರು ಇವರು. ಚತುರ್ವೇದಿ, ತ್ರಿವೇದಿ, ದ್ವಿವೇದಿ. ಗೀತೆಯನ್ನು ಕಂಠಸ್ಥ ನೆನಪು ಮಾಡಿದಂತಹ ಬಹಳ ಮಹರ್ಷಿಗಳನ್ನು ನೋಡಿರುವೆ. ಒಬ್ಬಳು ಮುದುಕಿ ಇದ್ದಳು, ಅಜಾಬ್ ಊರಿನವಳು. ಮತ್ತು ಅವಳ ಜೊತೆ ಮತ್ತೊಬ್ಬಾಕೆ ಇದ್ದಳು, ಅವಳ ನೆರೆಮನೆಯವಳು. ಇಬ್ಬರೂ ಬಂದರು ದೀಕ್ಷೆ ಪಡೆಯಲು. ಆ ಮುದುಕಿ ಸರಿಸುಮಾರು 65-70 ವರ್ಷದವಳಾಗಿದ್ದಳು. ಮತ್ತು ನಾನು ಕೇಳಿದೆ, ತಾಯಿ, ನಾನು ಗೀತೆ ಬಗ್ಗೆ ಹೇಳಲು ತೊಡಗಿದೆ. ಹೀಗೆ ಹೇಳಿದಳು, ಗೀತೆ ಪಾಠ ನಾನು ಡೈಲಿ ಮಾಡುತ್ತೇನೆ. ಆ ಮುದುಕಿ ಅವಳು ಅಕ್ಷರಜ್ಞಾನ ಸ್ವಲ್ಪ ತಿಳಿದಿದ್ದಳು. ಹೇಳಿದ್ಲು, ಹಿಂದಿ ಮಾತು ನಾನು ಕಲಿತಿದ್ದೇನೆ, ಓದುತ್ತೇನೆ, ಸಂಸ್ಕೃತ ಕೂಡ ಓದುತ್ತೇನೆ. 2ನೇ ಅಧ್ಯಾಯವನ್ನು ಅದರಲ್ಲಿ ಸುಮಾರು 70-75 ಇವೆ. 73 ಶ್ಲೋಕ ಸಂಸ್ಕೃತದ್ದು ಮತ್ತು ಎಲ್ಲ ಸಂಸ್ಕೃತ ಕಂಠಸ್ಥ ಮಾಡಿದಳು. ಪೂರ್ಣ 73 ಹೇಳಿದ್ಲು. ಅಂದರೆ ಇದು ನನ್ನ ಫೇವರಿಟ್ ಆಗಿದೆ, ಅಧ್ಯಾಯವಾಗಿದೆ. ಮತ್ತೊಬ್ಬಳು ಹೇಳತೊಡಗಿದಳು, ನಾನು 12ನೇ ಅಧ್ಯಾಯವನ್ನು ಡೈಲಿ ಅಧ್ಯಯನ ಮಾಡುತ್ತೇನೆ. ಅವಳದನ್ನು ಕಂಠಪಾಠ ಮಾಡಿದ್ದಳು. ಮುದುಕಿಗೆ ಹೇಳಿದೆ, ಕೇಳಿಸು. ಆಕೆ ಪ್ರಾರಂಭಿಸಿದಳು ಮೊದಲ ಮಂತ್ರದಿಂದ. ನಿಲ್ಲಿಸಲಾರದಾದಳು. ನಾನು ಹೇಳಿದೆ, ನಿಲ್ಲಿಸು, ಈಗ ಸರಿಯಾಗಿದೆ, ತಿಳಿಯಿತೀಗ. ಈಕೆ ಆಗಿದ್ದಳು ಆ ಮುದುಕಿ ಅವಿದ್ಯಾವಂತೆ. ಕೇವಲ ಹಿಂದಿ ಕಲಿತಿದ್ಲು, ಮತ್ತಾಕೆ ಸಂಸ್ಕೃತ ಮಾತಾಡಲು ಕಲಿತಿದ್ಲು ಅಭ್ಯಾಸದಿಂದ. ಮತ್ತವಳಿಗೆ ಇದು ಗೊತ್ತಿಲ್ಲ, ಇದರಲ್ಲಿ ಏನು ಬರೆದಿದೆ ಈ ಗೀತೆಯಲ್ಲಿ. ಹೇಳಿದ್ಲು, ಇದು ಗೊತ್ತಿಲ್ಲ ನನಗೆ ಏನು ಬರೆದಿದೆ ಇದರಲ್ಲಿ. ನಾನಂತೂ ಕಂಠಸ್ಥ ಮಾಡಿಟ್ಟಿದ್ದೇನೆ, ಡೈಲಿ ಮಾಡುತ್ತೇನೆ. ನನಗೆ ಹೇಳಿದ್ರು ಗುರುಗಳು, ಏನಂದರೆ ನೀನು ಡೈಲಿ ಅಧ್ಯಯನ ಮಾಡು, ನಿನ್ನ ಎಲ್ಲ ಸಂಕಟ ದೂರವಾಗುವು. ನಾನು ಹೇಳಿದೆ, ಯಾವುದಾದ್ರೂ ಆಯ್ತೆ ಸಂಕಟ ದೂರ? ಹೇಳಿದಳು, ಇಲ್ಲ, ಯಾವುದೂ ಇಲ್ಲ. ಅದಕ್ಕಾಗಿ ಇಂದು ತಮ್ಮ ಬಳಿ ಬಂದಿರುವೆನು. ಹಾಗಾಗಿ ಹೇಳುವ ಅರ್ಥ ಏನೆಂದರೆ ಪುಣ್ಯಾತ್ಮರೇ, ಈ गुरुआ गाम बिगाड़े संतो गुरुआ गाम बिगाड़े और ऐसे कर्म जीव कला दिए ಈವ್ ಜಡೆ ನೀ ಜಾಡೆ. ಮತ್ತು ಅವಳಿಗೆ ತಿಳಿಸಿದೆ ಏನೆಂದರೆ, ಹೀಗೆ ಮಾಡು, ಈ ಭಕ್ತಿ ಸರಿಯಿಲ್ಲ. ಹಾಗೆ ನಂತರ ಹಲವು ದಿನಗಳಲ್ಲಿ ಮುದುಕಿಯ ಬುದ್ಧಿ ಸೆಟ್ಟಾಯಿತು. ಮತ್ತವಳು ಒಪ್ಪಿದಳು, ವಿಷಯ ಸರಿಯಾಗಿದೆ. ನಾನು ಕೇಳಿದೆ, ನೀನು ಮಂತ್ರ ಯಾವುದು ಜಪಿಸುವೆ? ಹೇಳಿದಳು, ಹರೇ ರಾಮ್ ರಾಧೇಶ್ಯಾಮ್ ಸೀತಾರಾಮ್. ನಾನು ಕೇಳಿದೆ, ಅದು ಗೀತೆಯಲ್ಲಿ ಇದೆ ಎಲ್ಲಾದರೂ? ಹರೇ ರಾಮ್ ರಾಧೇಶ್ಯಾಮ್ ಸೀತಾರಾಮ್, ರಾಧೇ ರಾಧೇಶ್ಯಾಮ್ ಮಿಲಾದೆ. ಹೇಳಿದ್ಲು, ಇಲ್ಲ. ಮತ್ತು ವಿಚಿತ್ರ ಮಾತು, ಗೀತೆಯ 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಹೇಳಿದೆ ಏನೆಂದರೆ, ಗೀತಾ ಜ್ಞಾನದಾತ ಬ್ರಹ್ಮನ, ಅಂದರೆ ಓಂ ಇತಿ ಏಕಾಕ್ಷರಂ ಭ್ರಂ ವ್ಯಾಹರನ್ ಮಾಂ ಅನುಸ್ಮರಣ್ ಯಹ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಮಾಂ ಬ್ರಹ್ಮನಾದ ನನ್ನ ಓಂ ಒಂದು ಅಕ್ಷರವಿದೆ, ನಥಿಂಗ್ ಎಲ್ಸ್. ಮತ್ತು ಯಾವುದೇ ಮಂತ್ರವನ್ನು ಜಪ ಮಾಡಬಾರದು ಮತ್ತು ಇದರ ಅಂತಿಮ ಶ್ವಾಸ ತನಕ ಜಪ ಮಾಡಬೇಕು. ಆಗ ನನ್ನದಾದ ಪರಮಗತಿ, ಅಂದರೆ ಬ್ರಹ್ಮ ತನಕದ ಸ್ತರದ ಆ ಪೂರ್ಣ ಲಾಭವೇನಿದೆ ಈ ಓಂ ಮಂತ್ರದಿಂದ ಸಿಗುವುದು. ಈ ಓಂ ಮಂತ್ರದಿಂದ ಏನು ಲಾಭವಾಗುವುದು?
ಓಂ ಮಂತ್ರದ ಜಪ ಬ್ರಹ್ಮನದಾಗಿದೆ ಮತ್ತು ಬ್ರಹ್ಮನ ಸಾಧನೆ ಮಾಡುವ ವ್ಯಕ್ತಿ ಬ್ರಹ್ಮಲೋಕಕ್ಕೆ ಹೊರಟು ಹೋಗುತ್ತಾನೆ ಮತ್ತು ಅವನ ಅಲ್ಲಿ ಸ್ಟೇ ಬಹಳ ಹೆಚ್ಚಾಗಿರುತ್ತದೆ ಮತ್ತು ತದನಂತರ ಪುನಃ ಅವನು ಬ್ರಹ್ಮಲೋಕಕ್ಕೆ ಹೋದ ಆ ಜೀವಾತ್ಮ ಕೂಡ ಪುನರ್ಜನ್ಮದಲ್ಲಿ ಬರುತ್ತಾನೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 8 ಶ್ಲೋಕ ಸಂಖ್ಯೆ 16 ಹೇಳಿದ್ದೇನೆಂದರೆ, ಬ್ರಹ್ಮಲೋಕ ಪರ್ಯಂತ ಇವರೆಲ್ಲರೂ ಜನ್ಮ ಮೃತ್ಯುವಿನಲ್ಲಿದ್ದಾರೆ, ಪುನರಾವರ್ತಿಯಲ್ಲಿದ್ದಾರೆ. ಅಲ್ಲಿಗೆ ಹೋದ ಬಳಿಕವೂ ಪುಣ್ಯ ಕ್ಷೀಣವಾದ ಬಳಿಕ ಮರಳಿ ಜನ್ಮ ಮೃತ್ಯು 84 ಲಕ್ಷ ಯೋನಿಗಳಲ್ಲಿ ಬರಬೇಕಾಗುತ್ತದೆ. ಈಗ ಈ 8ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಅನುವಾದಕರ್ತನು ಎಡವಟ್ಟು ಮಾಡಿದ್ದಾನೆ. ಅದರಲ್ಲಿ ಬರೆದಿರುವುದಂತೂ ಇದಾಗಿದೆ, ಯಾವುದನ್ನು ಇವರು ತಿಳಿದಿಲ್ಲ. ನ ವಿದ್ಯತೆ. ಈಗ ವಿದ್ ಧಾತು ಏನಿದೆ, ಇದು ವಿದ್ಯೆಯನ್ನು ತಿಳಿಯುವ ಸಂಕೇತವಾಗಿದೆ. ಯಾರು ನ ವಿದ್ಯತೆ ಅವರು ಹೇಳುತ್ತಾರೆ ಪುನರ್ಜನ್ಮ ನ ವಿದ್ಯತೆ. ಈಗ ಹೇಳುವ ಅರ್ಥವೇನೆಂದರೆ, ಯಾರು ಇದನ್ನು ಅರಿತಿಲ್ಲ ಅವರು ನನ್ನನ್ನು ಪ್ರಾಪ್ತಿಸಿಕೊಂಡರೂ ಪುನರ್ಜನ್ಮದಲ್ಲಿ ಬರುತ್ತಾರೆ ಮತ್ತು ಬ್ರಹ್ಮಲೋಕ ತನಕ ಹೋದಂತಹ ಜೀವಾತ್ಮ ಕೂಡ ಪುನರಾವರ್ತಿಯಲ್ಲಿ ಇದೆ. ಒಂದೊಮ್ಮೆ ಇದರ ಅರ್ಥ ಅಜ್ಞಾನಿಗಳ ಆಧಾರದಿಂದ ಹೇಳಿದರೆ, ಅಂದರೆ ನನ್ನನ್ನು ಪ್ರಾಪ್ತಿಸಿದ ಜೀವಾತ್ಮ ಮತ್ತೆ ಪುನರ್ಜನ್ಮಕ್ಕೆ ಬರುವುದಿಲ್ಲ. 4ನೇ ಅಧ್ಯಾಯದ 5ನೇ ಮತ್ತು 9ನೇ ಮತ್ತು 2ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಒತ್ತಿ ಹೇಳುತ್ತಿದ್ದಾನೆ ಗೀತಜ್ಞಾನದಾತ, ಅಂದರೆ ನನ್ನ ಮತ್ತು ನಿನ್ನ ಬಹಳ ಜನ್ಮ ಆಗಿವೆ, ನಿನ್ನರಿಯೇ ಮುಂದೆಯೂ ಆಗುವುದು. ಹಾಗೆ ಇಲ್ಲಿ ನೇರ ಬರೆದಿದೆ, ನನ್ನ ಕೇವಲ ಒಂದು ಓಂ ಮಂತ್ರವಿದೆ. ಓಂನಿಂದ ಆ ಪರಮಗತಿಯಾಗುವುದು, ಬ್ರಹ್ಮಲೋಕ ಪ್ರಾಪ್ತಿಯಾಗುವುದು. ಬ್ರಹ್ಮಲೋಕಕ್ಕೆ ಹೋದ ಜೀವಾತ್ಮ ಕೂಡ ಪುನಃ ಮರಳಿ ಜನ್ಮ ಮೃತ್ಯುವಿನಲ್ಲಿ ಬರುತ್ತವೆ, ಪೂರ್ಣ ಮೋಕ್ಷ ಇಲ್ಲ. ಇದಕ್ಕಾಗಿ ಗೀತೆ ಅಧ್ಯಾಯ ಸಂಖ್ಯೆ 15 ಶ್ಲೋಕ ಸಂಖ್ಯೆ 17ರಲ್ಲಿ ಹೇಳಿದಂತೆ ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯ ಮಂತ್ರವು ಏನಿದೆ, ಆ ಪೂರ್ಣ ಪರಮಾತ್ಮನ ಮಂತ್ರ ಓಂ ತತ್ಸತ್ ಆಗಿದೆ. ಓಂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಬ್ರಹ್ಮನ ಕೂಡ ಸಾಧನೆ ಇದೆ, ನಂತರ ಪರಬ್ರಹ್ಮನ ಮತ್ತು ಪರಮಕ್ಷರ ಬ್ರಹ್ಮನದು. ಈ 3 ಮಂತ್ರಗಳಿಂದ ಬೇರೆ ಬೇರೆ ಭಕ್ತಿ ಕರ್ಮವಾಗುತ್ತವೆ ಮತ್ತು ಈ ಮೂವರದೇ ಬೇರೆ ಬೇರೆ ಸಾಧನೆ ಮಾಡುವುದರಿಂದ ನಾವು ಪೂರ್ಣ ಮೋಕ್ಷ ಪ್ರಾಪ್ತ ಮಾಡುವೆವು. ಈಗ ಗೀತೆಯ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 5 ಮತ್ತು 7ರಲ್ಲಿ ಗೀತೆ ಜ್ಞಾನದಾತ ಹೇಳುತ್ತಾನೆ, ನೀನು ನನ್ನ ಭಜನೆಯನ್ನು ಮಾಡು, ನನ್ನ ನಾಮವನ್ನು ಜಪಿಸು. ನನ್ನ ಮಂತ್ರ ಓಂ ಆಗಿದೆ. 8ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ ಇವನು ಹೇಳಿರುವನು ಏನೆಂದರೆ, ಇದರದು ನೀನು ಸಾಧನೆ ಮಾಡಿದರೆ ನೀನು ನನ್ನನ್ನು ಪ್ರಾಪ್ತಿಸುವೆ, ಬ್ರಹ್ಮಲೋಕಕ್ಕೆ ಬರುವೆ. ನೀನು ಯುದ್ಧವನ್ನು ಮಾಡು ಮತ್ತು ಸಾಧನೆಯನ್ನು ಮಾಡು, ಮಂತ್ರ ಜಪವನ್ನು ಮಾಡು, ನಾಮಜಪವನ್ನು ಮಾಡು, ನನ್ನ ಸ್ಮರಣೆಯನ್ನು ಮಾಡು. ಮತ್ತು 8ನೇ ಅಧ್ಯಾಯದ 8, 9, 10 3 ಮಂತ್ರಗಳಲ್ಲಿ ಹೇಳಿದೆ ಆ ಸಚ್ಚಿದಾನಂದ ಘನ ಬ್ರಹ್ಮನ, ಆ ಪರಮಾಕ್ಷರ ಬ್ರಹ್ಮನ ಪೂಜೆಯನ್ನು ಮಾಡು. 8ನೇ ಅಧ್ಯಾಯದ ಪ್ರಥಮ ಮಂತ್ರದಲ್ಲಿ ಅರ್ಜುನನು ಕೇಳಿದ ಕಿಂ ತದ್ಬ್ರಹ್ಮ್, ಅವನ ವಿಷಯದಲ್ಲಿ 8ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಹೇಳಿದನೆಂದರೆ ಅವನು ಪರಮಕ್ಷರ ಬ್ರಹ್ಮನು. ಗೀತಾಜ್ಞಾನದಾತ ಹೇಳುತ್ತಾನೆ, ನನ್ನಿಂದ ಬೇರೆಯಾಗಿದ್ದಾನೆ ಆ ಪರಮಕ್ಷರ ಬ್ರಹ್ಮ. ಹಾಗಾಗಿ 8ನೇ ಅಧ್ಯಾಯ 8, 9, 10ರಲ್ಲಿ ಆ ಪರಮಕ್ಷರ ಬ್ರಹ್ಮ ಸಚ್ಚಿದಾನಂದ ಘನ ಬ್ರಹ್ಮನ ಪೂಜೆ ಮಾಡಲು ಹೇಳಲಾಗಿದೆ. ಅದಕ್ಕಾಗಿ ಹೇಳಲಾಗಿದೆ ಏನೆಂದರೆ, ತತ್ವದರ್ಶಿ ಸಂತರ ಹುಡುಕಾಟ ಮಾಡು. ಅವನ ಮಂತ್ರದ ಬಗ್ಗೆ 17ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಹೇಳಿದೆನೆಂದರೆ, ಅದು ಓಂ ತತ್ಸತ್ 3 ಮಂತ್ರದ್ದಾಗಿದೆ. ಅದರ ಸಾಧನೆ ಮಾಡುವ ಆತನು ಆ ಪರಮ ದಿವ್ಯ ಪುರುಷನನ್ನು ಪ್ರಾಪ್ತಿಸುವನು, ಆ ಪರಮಕ್ಷರ ಬ್ರಹ್ಮನನ್ನು ಪ್ರಾಪ್ತಿಸುವನು. ಮತ್ತು 15ನೇ ಅಧ್ಯಾಯದ 1ರಿಂದ 4ರ ಶ್ಲೋಕದವರೆಗೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿದೇನೆಂದರೆ, ತತ್ವದರ್ಶಿ ಸಂತನ ಪರಿಚಯ ಹೇಗಿದೆ ಅಂದರೆ, ಅವನು ಎಲ್ಲ ಉಲ್ಟಾ ನೇತಾಡುತ್ತಿರುವ ಪ್ರಪಂಚರೂಪಿ ವೃಕ್ಷದ ಎಲ್ಲ ವಿಭಾಗಗಳನ್ನು ಹೇಳುವನು. ಅಕ್ಷರ ಪುರುಷ ಏಕ ಪೇಡ ನಿರಂಜನವಾಗಿ ಡಾರ್ತಿನ್ನು ದೇವ ಸಖ ಪಾತ್ರು ಸಂಸಾರ. ಆ ತತ್ವದರ್ಶಿ ಸಂತನ ಪ್ರಾಪ್ತಿಯ ಬಳಿಕ ಪರಮೇಶ್ವರ ಆ ಪರಮಾಕ್ಷರ ಬ್ರಹ್ಮನ ಆ ಪರಮಪದದ ಹುಡುಕಾಟ ಮಾಡಬೇಕಾಗಿದೆ. ಸತ್ಯಖಂಡದ ಬಗ್ಗೆ ಸಾಧನೆ ಮಾಡಬೇಕಾಗಿದೆ. ಸನಾತನ ಪರಮಧಾಮದ ಸಾಧನೆ ಮಾಡಬೇಕಾಗಿದೆ. ಅಲ್ಲಿಗೆ ಹೋದ ಬಳಿಕ ಮತ್ತೆ ಮರಳಿ ಎಂದೂ ಪ್ರಪಂಚಕ್ಕೆ ಯಾರೂ ಬರಲಾರರು. ಅವರದ್ದು ಪೂರ್ಣ ಮೋಕ್ಷವಾಗುವುದು. ಇದಕ್ಕಾಗಿ ಗೀತೆ ಅಧ್ಯಾಯ ಸಂಖ್ಯೆ 18 ಶ್ಲೋಕ ಸಂಖ್ಯೆ 62ರಲ್ಲಿ ಹೇಳಿದೆ, ಅಂದರೆ ಅರ್ಜುನ, ನೀನು ಸರ್ವಭಾವದಿಂದ ಆ ಪರಮೇಶ್ವರನ ಆಶ್ರಯದಲ್ಲಿ ಹೋಗು. ಆ ಪರಮಾಕ್ಷರ ಬ್ರಹ್ಮನ ಸಚ್ಚಿದಾನಂದ ಘನ ಬ್ರಹ್ಮನ ಆಶ್ರಯದಲ್ಲಿ ಹೋಗು. ಅವನ ಕೃಪೆಯಿಂದ ನೀನು ಪರಮ ಶಾಂತಿಯನ್ನು ಮತ್ತು ಸನಾತನ ಪರಮಧಾಮ, ಸನಾತನ ಅಂದರೆ ಆದಿ ಅನಾದಿ, ಯಾವಾಗಲೂ ಎಲ್ಲಕ್ಕಿಂತ ಹಳೆಯ, ಎಲ್ಲಕ್ಕಿಂತ ಮೊದಲಿನ ಲೋಕ, ಸತ್ಯಖಂಡದಲ್ಲಿ ಸದಾ ಇರುವ ಶಾಶ್ವತ ಸ್ಥಾನದಲ್ಲಿ, ಶಾಶ್ವತ ಅಂದರೆ ಎಂದಿಗೂ ನಾಶವಾಗದಂತಹ ಸ್ಥಾನದಲ್ಲಿ, ಅಂದರೆ ಸದಾ ಇರುವ ಸ್ಥಾನ, ಅಂದರೆ ಸತ್ಯಲೋಕವನ್ನು, ಸನಾತನ ಪರಮಧಾಮವನ್ನು ಪ್ರಾಪ್ತಿಸುವೆ. ನಿನ್ನ ಪೂರ್ಣ ಮೋಕ್ಷವಾಗುವುದು. ಈಗ ಈ ಪರಮಾಕ್ಷರ ಬ್ರಹ್ಮ ಯಾರು? ಈಗ ಪರಮಾಕ್ಷರ ಬ್ರಹ್ಮ ಇವನು ಪೂರ್ಣ ಪರಮಾತ್ಮನಾಗಿದ್ದಾನೆ, ಕಂಪ್ಲೀಟ್ ಗಾಡ್. ಅವನ ವಿಷಯದಲ್ಲಿ ವೇದಗಳು ಪ್ರಮಾಣ ನೀಡುತ್ತವೆ. ಅವನ ವಿಷಯದಲ್ಲಿ ವೇದಗಳು ಗುಣಗಾನ ಮಾಡುತ್ತಿವೆ.
ಮತ್ತು ವೇದಗಳಲ್ಲಿ ಬರೆದಿದೆ ಅಂದರೆ ಅವನು ಕಬೀರ ದೇವನಾಗಿದ್ದಾನೆ, ಕಬೀರ ಪರಮಾತ್ಮನಾಗಿದ್ದಾನೆ. ಅವನು ಸತ್ಯಖಂಡದಿಂದ ಗತಿ ಮಾಡಿ ತನ್ನ ದ್ಯೂಲೋಕದ ಅಂದರೆ 3ನೇ ಹಂತದಿಂದ ಎಲ್ಲಿ ಅವನು ಇರುತ್ತಾನೆ 3ನೇ ಧಾಮದಲ್ಲಿ ಅಲ್ಲಿಂದ ಹೊರಟು ಬರುತ್ತಾನೆ. ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 86, 86, 26 ಮತ್ತು 27ರಲ್ಲಿ ಮತ್ತು 31ರಲ್ಲಿಯೂ ಇದರ ಬಹಳ ಒಳ್ಳೆಯ ವಿವರಣೆ ಇದೆ. ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 82ರ ಮಂತ್ರ ಸಂಖ್ಯೆ 1, 2, 3ರಲ್ಲಿ, ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 96ರ 16ರಿಂದ ಹಿಡಿದು 20, 21ರ ತನಕ, ಯಜುರ್ವೇದ ಅಧ್ಯಾಯ ಸಂಖ್ಯೆ 5ರ ಮಂತ್ರ ಸಂಖ್ಯೆ 1 ಮತ್ತು 32ರಲ್ಲಿ, ಮತ್ತು ಯಜುರ್ವೇದ ಅಧ್ಯಾಯ ಸಂಖ್ಯೆ 40ರ ಮಂತ್ರ ಸಂಖ್ಯೆ 8ರಲ್ಲಿ ಮತ್ತು 17ರಲ್ಲಿ ಮತ್ತು ಅನೇಕ ಸ್ಥಾನಗಳಲ್ಲಿ ಎಣಿಸಲಾರದಷ್ಟು. ಈಗಂತೂ ಸಿಂಪಲ್ ಆಗಿ ಕೆಲವು ಶ್ಲೋಕಗಳನ್ನು ಮಾತ್ರ ಹೇಳಲಾಗಿದೆ. ವೇದಗಳಂತೂ ತುಂಬಿವೆ ಕಬೀರ ಪರಮಾತ್ಮನ ಮಹಿಮೆಯಿಂದಲೇ. ಮತ್ತು ಪರಮೇಶ್ವರರು 600 ವರ್ಷಗಳ ಮೊದಲೇ ಹೇಳಿದ್ದರು, वेद मेरा भेद है पर मैं ना वेदन के माही और जौन वेद से मैं मिलूं वेद जानते नहीं. ಅಂದರೆ ಪರಮಾತ್ಮ ಹೇಳಿದ್ದರು ಏನೆಂದರೆ, 4 ವೇದಗಳು ನನ್ನ ಮಹಿಮೆಯ ಗುಣಗಾನವನ್ನು ಮಾಡುತ್ತಿವೆ, ಆದರೆ ನನ್ನನ್ನು ಪಡೆಯುವ ವಿಧಿ ವೇದಗಳಲ್ಲಿ ಇಲ್ಲ. ವೇದಗಳಲ್ಲಿ ಕೇವಲ ಬ್ರಹ್ಮನ ತನಕದ ಸಾಧನೆ ಇದೆ. ಯಜುರ್ವೇದ ಅಧ್ಯಾಯ ಸಂಖ್ಯೆ 40ರ ಶ್ಲೋಕ ಸಂಖ್ಯೆ 15ರಲ್ಲಿ ಬರೆದಿದೆ, ಓಂ ಕೃತೋಸ್ಮರ್ ಕ್ಲಿಬೇಸ್ಮರ್ ಕೃತ್ಯುಂಸ್ಮರ್. ಓಂ ನಾಮ ಕೇವಲ ಬ್ರಹ್ಮನ ತನಕದ್ದಾಗಿದೆ. 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಗೀತೆಯಲ್ಲಿ ಬ್ರಹ್ಮ ಹೇಳುತ್ತಾನೇನೆಂದರೆ, ಮಾಂ ಬ್ರಹ್ಮನಾದ ನನ್ನ ಕೇವಲ ಓಂ ಇತಿ ಏಕಾಕ್ಷರಂ. ಇದು ಒಂದು ಓಂ ಅಕ್ಷರವಿದೆ. ಇದನ್ನು ಅಂತಿಮ ಶ್ವಾಸದ ತನಕ ಉಚ್ಚಾರಣೆ ಮಾಡುತ್ತಾ ಸ್ಮರಣೆ ಮಾಡುತ್ತಾ ಯಾರು ಶರೀರ ಬಿಟ್ಟು ಹೋಗುತ್ತಾನೆ ಅವನು ನನ್ನ ಬ್ರಹ್ಮಲೋಕಕ್ಕೆ ಬರುತ್ತಾನೆ. ಹಾಗೆ ಈ ಓಂ ನಾಮ ಕ್ಲಿಯರ್ ಆಯಿತು. ಆದರೆ ಓಂ ತತ್ಸತ್ ಇದು ಸಾಂಕೇತಿಕವಾಗಿದೆ. ಇದರ ಕುರಿತು ಆ ತತ್ವದರ್ಶಿ ಸಂತನು ಹೇಳುವನು. ಹಾಗಾಗಿ ಅವನು ಏನು ಮಾಡುತ್ತಾನೆ, ಆ ಪರಮಾತ್ಮ ಸತ್ಯಖಂಡದಿಂದ ತನ್ನ 3ನೇ ಧಾಮದಿಂದ ಗತಿ ಮಾಡಿ ಬರುತ್ತಾನೆ, ಅಲ್ಲಿಂದ ನಡೆದು ಬರುತ್ತಾನೆ. ಒಂದೊಮ್ಮೆ ಭಗವಂತನು ಖಂಡಿತವಾಗಿಯೂ ಸರ್ವವ್ಯಾಪಕನು. ಹಾಗಾಗಿ ಸರ್ವವ್ಯಾಪಕನಾಗಿರುವ ಕಾರಣ ಗತಿ ಶಬ್ದವಂತೂ ಬೇಕಾಗಿಯೇ ಇಲ್ಲ ಅವನಿಗೆ. ವೇದಗಳು ಹೇಳುವುದೇ ಇಲ್ಲ ಗತಿ ಮಾಡಿ ಬರುತ್ತಾನೆಂದು. ಮತ್ತು ರಾಜನ ಸಮಾನ ದರ್ಶನೀಯನು, ರಾಜನ ಸಮಾನ ನರ ಆಕಾರನು, ನೋಡಲು ಯೋಗ್ಯನು ಮತ್ತು 3ನೇ ಧಾಮದಲ್ಲಿರುತ್ತಾನೆ, ಒಂದು ಸ್ಥಳದವನು. ಹಾಗೆ ಪುಣ್ಯಾತ್ಮರೇ, ಹೇಳಬೇಕೆಂದರೆ ಮೊದಲಿನ ಋಷಿಗಳೆಲ್ಲ ಹೀಗೆಯೇ ಇದ್ದರು. ಆದರೆ ಅವರು ಕೆಲವು ಮಾಲೀಕನ ವಿಧಾನವನ್ನು ಸ್ವಲ್ಪ ಮಟ್ಟಿಗೆ ತಿಳಿದಿದ್ದರು. ಮತ್ತು ಈ ವರ್ತಮಾನದ ಗುರು ಮತ್ತು ಈ ನಕಲಿ ಋಷಿ ಮಹರ್ಷಿ ದಯಾನಂದರಂಥವರಿಗಂತೂ ಏನೇನೂ ಕೂಡ ಗೊತ್ತಿಲ್ಲ ಭಗವಂತನ ಬಗ್ಗೆ. ಮತ್ತು ಇವರು ಬಹಳವಾಗಿ ಈ ಮಾನವ ಸಮಾಜವನ್ನು ಹಾಳು ಮಾಡಿದರು. ಈಗ ಈ ಇಡೀ ಮಾನವ ಸಮಾಜಕ್ಕೆ ಯಥಾರ್ಥ ಜ್ಞಾನ ಕೇಳಲು ಸಿಗುತ್ತದೆ. ಮತ್ತು ಒಂದು ಬಾರಿ ಅಂತೂ ಎಲ್ಲರೂ ಖಂಡಿತವಾಗಿ ವಿರೋಧಿಸುತ್ತಾರೆ. ಅಂದರೆ ಹೀಗೆ ಹೇಗಾಯಿತು, ಸುಳ್ಳು ಹೇಳುತ್ತಾರೆ, ಮತ್ತೆ ಆ ಪ್ರಮಾಣ ಎದುರಲ್ಲಿ ತೋರಿಸಲಾಗುತ್ತದೆ. ಈ ಲ್ಯಾಂಡರ್ನನ್ನು ತೋರಿಸ್ತಾನೆ ದಾಸ. ನಂತರ ಅವರು ವಿವಶರಾಗುತ್ತಾರೆ. ಕೆಲವು ಇಂತಹ ವ್ಯಕ್ತಿಗಳಿದ್ದಾರೆ. ಹೇಗೆಂದರೆ ಗೌರವ, ಹೊಗಳಿಕೆ, ಈರ್ಷ್ಯೆಯುಕ್ತರಾಗಿ ಅದರಿಂದ ಪ್ರಭಾವಿತರಾಗಿ ಅದರ ವಶವಾಗಿ ಅದನ್ನು ಒಪ್ಪುವುದಿಲ್ಲ, ಒಪ್ಪಲು ಬಿಡುವುದಿಲ್ಲ ಅನ್ಯರನ್ನು ಹೇಳುತ್ತಾರೆ. ಸುಳ್ಳು ಹೇಳುತ್ತಾನಿವನು. ರಾಮ್ಪಾಲನಿಗೆ ಸಂಸ್ಕೃತ ಬರುವುದಿಲ್ಲ. ಇದರಲ್ಲಿ ಸಂಸ್ಕೃತ ಭಾಷೆಯ ವಿಷಯ ಇಲ್ಲವೇ ಇಲ್ಲ. ಇವರೇ ಸಂಸ್ಕೃತದಲ್ಲಿ ವ್ಯವಹರಿಸುವವರು. ವೇದ ಸಂಸ್ಕೃತದಲ್ಲಿ ವಿದ್ಯಮಾನವಿದೆ ಮತ್ತು ಇವರೇ ತೆರೆಯುವವರು. ಇವರೇ ಅನುವಾದ ಮಾಡಿಟ್ಟಿದ್ದಾರೆ. ಅದನ್ನೇ ತೋರಿಸುತ್ತಿದ್ದಾನೆ ಈ ದಾಸ. ಅಂದರೆ ಈತ ಸ್ವತಃ ಅನುವಾದ ಮಾಡುತ್ತಿದ್ದಾರೆ ತನ್ನ ಕೈಗಳಿಂದ. ಅಂದರೆ ಆ ಪರಮಾತ್ಮ 3ನೇ ಮುಕ್ತಿಧಾಮದಲ್ಲಿರುತ್ತಾನೆ, ಅಲ್ಲಿ ವಿರಾಜಮಾನಾಗಿದ್ದಾನೆ, ಒಂದು ಸ್ಥಳದಲ್ಲಿ ಇರುವನು. ಮತ್ತು ಇವರು ಹೇಳ್ತಾರೆ ರಾಮ್ಪಾಲ್ನಿಗೆ ಸಂಸ್ಕೃತ ಬರುವುದಿಲ್ಲ. ಮತ್ತಿವರಂತೂ ಪೆದ್ದರು, ಇವರು ಬಯಸಲಾರರು ಜನತೆಗೆ ಒಳ್ಳೆಯದಾಗಲೆಂದು ಮತ್ತು ಸತ್ಯತೆ ಸಮಾಜದಲ್ಲಿ ತಲುಪಲೆಂದು, ಜನರ ಕಲ್ಯಾಣವಾಗಲೆಂದು. ಇವರ ಉದ್ದೇಶವೇನೆಂದರೆ ಇವರು ಪ್ರಭುಗಳಾಗಿರಬೇಕು. ಇವರು ಪ್ರಧಾನರಾಗಿ ಕುಳಿತಿದ್ದಾರೆ. ಯಾವುದೋ ಆಚಾರ್ಯ ಪದವಿಯನ್ನು ಪ್ರಾಪ್ತಿಸಿ ಆ ಮುಗ್ಧ ಆತ್ಮಗಳನ್ನು ದಾನದ ಹೆಸರಿನಲ್ಲಿ ಚಂದಾ ವಸೂಲಿ ಮಾಡುತ್ತಿದ್ದಾರೆ ಇವರೆಲ್ಲ. ವೇದಗಳನ್ನು ಮಾರಿ ಸತ್ಯಾರ್ಥ ಪ್ರಕಾಶವನ್ನು ಮಾರಿ ತಮ್ಮ ಜೀವನ ನಡೆಸುತ್ತಿದ್ದಾರೆ. ಅದೇ ವ್ಯಕ್ತಿಗಳು ಭ್ರಮಿತಗೊಳಿಸಿದ್ದಾರೆ ಈ ಜನತೆಯನ್ನು. ಆದರೆ ಈಗಂತೂ ಹೋಯಿತು, ಆ ಮಾತು ಬಹಳ ದೂರ ಹೋಯಿತು. ಜನರು ವಿದ್ಯಾವಂತರಾಗಿದ್ದಾರೆ. ಆಧುನಿಕ ಉಪಕರಣ ನಮ್ಮ ಬಳಿ ಇದೆ, ಪ್ರೊಜೆಕ್ಟರ್ ನಮ್ಮ ಎದುರಲ್ಲಿದೆ ಮತ್ತು ಪುಸ್ತಕ ನನ್ನ ಬಳಿ, ದಾಸನ ಬಳಿ ಇದೆ ಮತ್ತು ತಮ್ಮ ಎದುರು ಹಾಜರುಪಡಿಸುತ್ತೇನೆ. ಮತ್ತು ನೋಡಬೇಕು ಭಗವಂತನ ಮಹಿಮೆ ತಾವು ಸ್ವತಃ ನೋಡುವಿರಿ. ಮತ್ತೆ ಎಲ್ಲರೂ ಆಶ್ಚರ್ಯಚಕಿತರಾಗುವಿರಿ.
ಮತ್ತು ಬೈಯುವಿರಿ ಆ ನಕಲಿ ಮಹರ್ಷಿಗಳನ್ನು, ದುಷ್ಟರನ್ನು, ಅಪರಾಧ ಮಾಡಿದವರನ್ನು. ಇಡೀ ಸಮಾಜವನ್ನು ಭ್ರಮಿತಗೊಳಿಸಿದ್ದಾರೆ. ಪರಮಾತ್ಮನ ಪರಿಭಾಷೆ ಬಿಗಡಾಯಿಸಿಬಿಟ್ಟರು. ನಿರಾಕಾರ ಎಂಬ ಥಿಯರಿಯನ್ನು ಮಾಡಿ ಅವರದ್ದು ತಮ್ಮ ಅಜ್ಞಾನದ ಅನುಭವವಾಗಿದೆ. ಇದು ಅಂದರೆ ಪರಮಾತ್ಮನು ನಿರಾಕಾರನಾಗಿದ್ದಾನೆ ಮತ್ತು ಒಂದು ಸ್ಥಳದಲ್ಲಿ ಇರುವವನಲ್ಲ. ಇದು ಅವರ ತಮ್ಮ ಅಜ್ಞಾನ ಅಂಧಕಾರದ ಅನುಭವವಾಗಿದೆ. ಅವರು ಜ್ಞಾನಹೀನರಾಗಿದ್ದರು, ವೇದಜ್ಞಾನಹೀನರಾಗಿದ್ದರು. ನಿಜವಾದ ಭಕ್ತಿ ಅವರ ಬಳಿ ಇರಲಿಲ್ಲ. ಈಗ ನಮಗೆ ಭಗವಂತನನ್ನು ಪಡೆಯಬೇಕು, ಪರಮಾತ್ಮನ ಲೋಕಕ್ಕೆ ಹೋಗಬೇಕು ಮತ್ತು ಜನ್ಮ ಮೃತ್ಯುವಿನ ರೋಗವನ್ನು ಶಾಶ್ವತವಾಗಿ ಅಂತ್ಯಗೊಳಿಸಬೇಕಾಗಿದೆ. ಹೀಗೆ ಅದಕ್ಕಾಗಿ ಸ್ವತಃ ನಾವು ಈ ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ. ವೇದಗಳನ್ನು, ಶಾಸ್ತ್ರಗಳನ್ನು ತಿಳಿಯಬೇಕಾಗಿದೆ. ಅಂದರೆ ಸದ್ಗ್ರಂಥಗಳು ಏನು ಹೇಳುತ್ತಿವೆ? ಗೀತೆ ಅಧ್ಯಾಯ ಸಂಖ್ಯೆ 16 ಶ್ಲೋಕ ಸಂಖ್ಯೆ 23-24 ಪ್ರಮಾಣ ನೀಡಲಾಗಿದೆ. ಅಂದರೆ ನೀನು ಶಾಸ್ತ್ರವಿಧಿ ತ್ಯಜಿಸಿ ತನ್ನ ಇಚ್ಛೆಯಿಂದ ಯಾವುದೋ ನಾಮಜಪ ಮಾಡಿದರೆ, ಯಾರೋ ಏನಾದರೂ ಮಾಡಿದರೆ ಇದರಿಂದ ಯಾವ ಯೂಸ್ ಇಲ್ಲ. ವೇದಗಳಲ್ಲಿ ಕೇವಲ ಓಂ ನಾಮ, ಗೀತೆಯಲ್ಲಿ ಕೇವಲ ಓಂ ನಾಮ. ಇದರ ಹೊರತು ಯಾವುದೇ ಜಪ ನೀವು ಮಾಡುತ್ತಿದ್ದರೆ ಯೂಸ್ಲೆಸ್ ಆಗಿದೆ ತಮ್ಮ ನಾಮ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302